ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಯುವಕರಿಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ 5 ದಿನದ ಗೀತಾ ಕೋರ್ಸ್ ಮುಗಿಸಿದ ಮೇಲೆ ಪ್ರತಿದಿನ ಸಾಯಂಕಾಲ ಜಪ ಮತ್ತೆ ಪ್ರಭುಪಾದರ ಗ್ರಂಥವನ್ನು ಓದೋದಕ್ಕೆ ಡೈಲಿ ಬರ್ತಾ ಇದ್ರಿ ಅಂತ ತಿಳ್ಕೊಂಡಿದ್ದೇನೆ. ಮತ್ತೆ ಪ್ರತಿ ಸೋಮವಾರ ಒಂದು ವಿಶೇಷ ಕ್ಲಾಸ್ ಅನ್ನು ನಾವು ಮಾಡ್ತೇವೆ. ಪ್ರತಿ ಸೋಮವಾರ ನಾನು ಕೆಲವೊಂದು ಸೆಲೆಕ್ಟೆಡ್ ಟಾಪಿಕ್ಸ್ ಡಿಸ್ಕಸ್ ಮಾಡ್ತೇನೆ. ಇವತ್ತು ನಾವು ಆಯ್ಕೆ ಮಾಡಿರುವಂತಹ ಟಾಪಿಕ್ ಅಲ್ಲಿದೆ ನಮ್ಮ ಮನೆ, ಅಲ್ಲಿದೆ ನಮ್ಮ ನಿಜವಾದ ಮನೆ ಅನ್ನುವ ಒಂದು ಟಾಪಿಕ್. ನಿಮಗೆ ನೆನಪಿದ್ರೆ ಲಾಸ್ಟ್ ವೀಕ್ ಹೋದ ವಾರ ಶ್ರೀ ಕೌಸ್ತುಭ್ ಪ್ರಭು ಅವರಿಗೆ ನಾನು ಟಾಪಿಕ್ ಕೊಟ್ಟಿದ್ದೆ, ನಿಜವಾದ ಸುಖ, ರಿಯಲ್ ಲವ್, ರಿಯಲ್ ಪ್ರೇಮ ಏನು ಅಂತ. ನಾವೆಲ್ಲರೂ ಪ್ರೀತಿಯನ್ನು ಬಯಸ್ತಾ ಇದ್ದೇವೆ, ಆದ್ರೆ ಈ ಜಗತ್ತಿನಲ್ಲಿ ಪ್ರೀತಿ ಮಾಡಿದ್ದೆಲ್ಲ ಅದು ಅಶಾಶ್ವತವಾಗಿರುತ್ತೆ. ಇಟ್ಸ್ ಟೆಂಪರರಿ, ಅಶಾಶ್ವತವಾದದ್ದು. ಮತ್ತೆ ದಿಸ್ ಲವ್ ಇಸ್ ಚೀಟಿಂಗ್. ಈ ಭೌತಿಕ ಜಗತ್ತಿನಲ್ಲಿ ಒಂದು ಪ್ರೀತಿ ಪ್ರೇಮ ಅಂತೀವಲ್ಲ, ತುಂಬಾ ಜನ ವಂಚನೆಗೊಳಗಾಗ್ತಾರೆ. ದೇ ಬಿಕಮ್ ಬ್ರೋಕನ್ ಹಾರ್ಟೆಡ್. ಹೃದಯ ಮುರಿದೋಗುತ್ತೆ, ದುಃಖಿತರಾಗ್ತಾರೆ. ನಿಜವಾದ ಪ್ರೀತಿ ಎಲ್ಲಿ ಸಿಗುತ್ತೆ ಅಂದ್ರೆ ಭಗವಂತನ ಸೇವೆಯಲ್ಲಿ, ಅದು ನಿಜವಾದ ಪ್ರೀತಿ. ಬೇರೆ ಎಲ್ಲ ಭೌತಿಕ ಸಂಬಂಧಗಳು ಸಾವು ಬಂದಾಗ ಎಲ್ಲ ಮುರಿದೋಗುತ್ತೆ, ಬಿದ್ದೋಗುತ್ತೆ. ನಿಜವಾದ ಶಾಶ್ವತವಾದ ಪ್ರೀತಿ ಎಲ್ಲಿ ಸಿಗುತ್ತೆ ಅಂದ್ರೆ ಭಗವಂತನ ಸೇವೆಯಲ್ಲಿ ಸಿಗುತ್ತೆ. ಯಾಕಂದ್ರೆ ಭಗವಂತ ಶಾಶ್ವತವಾದ, ನಾವು ಜೀವಾತ್ಮ ಕೂಡ ಶಾಶ್ವತ. ಆತ್ಮ ಮತ್ತೆ ಪರಮಾತ್ಮನ ಮಧ್ಯೆ ಇರುವಂತಹ ಪ್ರೇಮಮಯ ಸಂಬಂಧ ಏನಿದೆ ಅದು ಕೂಡ ಶಾಶ್ವತವಾದದ್ದು. ಕೇವಲ ಇಂತಹ ಭಕ್ತಿಪೂರ್ವಕ ಸೇವೆ ಮಾತ್ರ ಆತ್ಮವನ್ನ ಸಂತುಷ್ಟಿಗೊಳಿಸಬಹುದು. ಬೇರೆ ಯಾವ ಮಾರ್ಗದಿಂದಲೂ ನಾವು ಸಂತುಷ್ಟರಾಗಲು ಸಾಧ್ಯವಿಲ್ಲ ಅನ್ನೋ ವಿಷಯವನ್ನು ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಾವು ನಮ್ಮ ನಿಜವಾದ ಮನೆಯ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿದೆ ನಮ್ಮ ಮನೆ. ಅಲ್ಲಿ ಪ್ರತಿ ಕ್ಷಣವೂ ಒಂದು ಹಬ್ಬ, ಎವ್ರಿ ಮೂಮೆಂಟ್ ಇಸ್ ಎ ಫೆಸ್ಟಿವಲ್. ಅಂತಹ ಒಂದು ಲೋಕದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಪ್ರಾರ್ಥನೆಗಳೊಂದಿಗೆ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಲ್ಲಿ ಪ್ರತಿಯೊಂದು ಕ್ಷಣವೂ ಒಂದು ಹಬ್ಬ, ಆತ್ಮಾನ್ವೇಷಣೆ. ಅಲ್ಲಿದೆ ನಮ್ಮ ನಿಜವಾದ ಮನೆ. ಎಂತ ಮನೆ ಅದು? ಆಧ್ಯಾತ್ಮಿಕವಾದಂತಹ ಮನೆ, ಭೌತಿಕ ಮನೆ ಅಲ್ಲ, ಆಧ್ಯಾತ್ಮಿಕವಾದ ಮನೆ. ಒಂದು ನಿಮಿಷ, ಸ್ವಲ್ಪ ಸೆಟ್ಟಿಂಗ್ ಚೇಂಜ್ ಮಾಡಿ. ಮೂರು ವಿಷಯಗಳನ್ನ ಇವತ್ತು ಚರ್ಚೆ ಮಾಡೋಣ. ದುಃಖ ಭರಿತ ಭೌತಿಕ ಲೋಕ, ಆನಂದಮಯ ಆಧ್ಯಾತ್ಮಿಕ ಲೋಕ, ಮತ್ತೆ ABCD ಸೂತ್ರ. ಈ ಕೆಲವೊಂದು ವಿಷಯಗಳನ್ನ ನಾನು ಆಲ್ರೆಡಿ ಚರ್ಚೆ ಮಾಡಿದ್ದೀನಿ ಹಿಂದಿನ ಕ್ಲಾಸಲ್ಲಿ. ಆ ವಿಷಯಗಳನ್ನ ಸಂಕ್ಷಿಪ್ತವಾಗಿ ನೋಡಿ, ಕೆಲವೊಂದು ಕೇಳದೇ ಇರುವಂತಹ ವಿಷಯಗಳನ್ನ ಆಳವಾಗಿ ಚರ್ಚೆ ಮಾಡೋಣ. ಮೊದಲು ದುಃಖ ಭರಿತ ಭೌತಿಕ ಲೋಕ. ಈ ಜಗತ್ತಿಗೆ ದುಃಖಾಲಯ, ಅಶಾಶ್ವತ ಅಂತ ಕರೀತಾರೆ. ಈ ಜಗತ್ತಿನಲ್ಲಿ ಹಲವಾರು ದುಃಖಗಳು ಬರ್ತವೆ. ಆ ದುಃಖಗಳು ಯಾವುದು ಅಂತ ನಾವು ನೋಡೋಣ. ಆಲ್ರೆಡಿ ಲಾಸ್ಟ್ ಸೆಷನ್ ಅಲ್ಲಿ ನಾನು ಚರ್ಚೆ ಮಾಡಿದ್ದೀನಿ, ಅದೇ ಸಂಕ್ಷಿಪ್ತವಾಗಿ ನೋಡಿ.
ತಮ್ಮ ಯೌವನದಲ್ಲಿ ಸುಂದರಿಯರ ದೇಹಗಳು ಪುರುಷರನ್ನು ಹುಚ್ಚರನ್ನಾಗಿ ಮಾಡುತ್ತವೆ. ಬಾಯ್ಸ್ ಗೆ ಅಟ್ರಾಕ್ಟೆಡ್ ಟು ಗರ್ಲ್ಸ್ ಅಂಡ್ ಗರ್ಲ್ಸ್ ಗೆ ಅಟ್ರಾಕ್ಟೆಡ್ ಟು ಬಾಯ್ಸ್ ಆಲ್ಸೋ. ಸೊ ಹುಡುಗ ಹುಡುಗಿಯರ ಸೌಂದರ್ಯ ನೋಡಿ ಆಕರ್ಷಿತರಾಗ್ತಾರೆ. ಆದ್ರೆ ಕೆಲವು ವರ್ಷಗಳ ನಂತರ ಆ ಒಂದು ಆಕರ್ಷಣೆ ಕಳೆದು ಹೋಗುತ್ತೆ. ವಯಸ್ಸಾಗುತ್ತೆ. ವಯಸ್ಸಾದಾಗ ಆ ಚರ್ಮದಲ್ಲಿ ಆ ಕಾಂತಿ ಇರೋದಿಲ್ಲ. ಸೊ ಅದೇ ಹುಡುಗಿಯನ್ನ ನೋಡಿದಾಗ ಓಡುತ್ತಾರೆ, ಅಥವಾ ಹುಡುಗನನ್ನ ನೋಡಿದಾಗ ಓಡುತ್ತಾಳೆ. ಸೊ ಆ ಸೌಂದರ್ಯ ಎಲ್ಲಿ ಹೋಯ್ತು? ರೈಟ್. ಆ ಒಂದು ಒಣಗಿದ ದ್ರಾಕ್ಷಿ ತರ ಆಗ್ಬಿಡುತ್ತೆ. ರೈಟ್, ಇಟ್ ಬಿಕಮ್ಸ್ ಲೈಕ್ ಡ್ರೈಡ್ ಅಪ್. ಸೊ ಸೌಂದರ್ಯ ಕಳ್ಕೊಂಡ್ ಬಿಡ್ತೀವಿ. ಸೊ ಫಸ್ಟ್ ದುಃಖ ಅಂದ್ರೆ ವೃದ್ಧಾಪ್ಯ. ಲಿಕ್ವಿಡ್ ಬ್ಯೂಟಿ. ಇಲ್ಲೊಂದು ಕತೆ ಇದೆ, ಶಿಲಪ್ರಭಾದ್ರಿ ಕಥೆನ ಹೇಳ್ತಾ ಇದ್ರು. ಈ ಕಥೆಯನ್ನ ಗಮನ ಕೊಟ್ಟು ನೋಡಿ, ಗಮನ ಕೊಟ್ಟು ಕೇಳಿ. ದ್ರವ ಸೌಂದರ್ಯ ಅಂತ. ಕೇಳಿಸ್ತಾ ಇದೆಯಾ? ಪ್ರಭು ಕೇಳಿಸ್ತಿದೆ ಪ್ರಭು. ಸೊ ಇದು ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದಲ್ಲಿ ನಾನು ಅನುವಾದ ಮಾಡ್ತೀನಿ ನಂತರ. ಅವ್ರಿ ಜಸ್ಟ್ ಈ ಫಸ್ಟ್ ಇಂಗ್ಲಿಷ್ ಅಲ್ಲಿ ನೋಡಿ. ಆಡಿಯೋ ಕೇಳಿಸ್ತಾ ಇದೆಯಾ? ಪ್ರಭು ಹರೇ ಕೃಷ್ಣ, ಕೇಳಿಸ್ತಾ ಐತೆ ಪ್ರಭು ಆಡಿಯೋ. ಓಕೆ. So in India, of course, the girls, they keep their chastity very strictly. So the girl was not agreeing, so she said, all right, I agree. After 1 week, you come. She appointed such and such time you come. So the boy was very glad. And the girl took some purgatory throughout the 7 days. And she was passing stool day and night and vomiting. And she kept all these vomits and stool in a nice pot. So when the appointed time came, the boy came and the girl was sitting on the door. The boy inquired, where is that girl? She said, I am that girl. No, you are not. You are so ugly. She was so beautiful. You are not that girl. No, I am that girl. But I have now separated my beauty in a different pot. What is that? She saw, this is the beauty, this stool and vomit. This is the ingredient. Actually, anyone may be very robust or very beautiful. If he passes stool for 3 or 4 times, everything changes. ಕತೆ ಅರ್ಥ ಆಯ್ತಾ? ಸಿಂಪಲ್ ಕತೆ. ಒಬ್ಬ ಯುವರಾಜನಿದ್ದ. ಅವನಿಗೆ ಹುಡುಗಿ ಮೇಲೆ ಒಂದು ಆಸಕ್ತಿ ಆಯ್ತು. ಹೋಗಿ ಪ್ರಪೋಸ್ ಮಾಡ್ತಾನೆ. ಅವಳು ಸುಸಂಸ್ಕೃತವಾದ ನಾರಿಯಾಗಿದ್ಲು. ಸೊ ಅವಳು ಬೇರೆ ಯಾವ ಗಂಡಸರಿಗೂ ಕೂಡ ಆಕರ್ಷಣೆ ಇರಲಿಲ್ಲ ಅವಳಿಗೆ. ಸೊ ಶಿ ವಾಸ್ ವೆರಿ ಕಲ್ಚರ್ಡ್, ಚೇಸ್ಟ್, ಸತಿಯಾಗಿದ್ಲು. ಸೊ ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ, ನಾನು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ತಾಳೆ. ಸೊ ಆ ಹುಡುಗ ಪರ್ಸಿಸ್ಟ್ ಮಾಡ್ತಾನೆ, ಇಲ್ಲ ನೀನು ನನ್ನನ್ನ ಮದುವೆ ಆಗು ಅಂತ. ಆಯ್ತು, ಮದುವೆ ಆಗ್ತೀನಿ, 1 ವಾರ ಬಿಟ್ಟು ಬಾ ಅಂತ. ಆ 1 ವಾರದಲ್ಲಿ ಒಂದು ಔಷಧಿ ತಗೋತಾಳೆ. ಔಷಧಿ ತಗೊಂಡಾಗ ಭೇದಿ ಆಗುತ್ತೆ, ಮತ್ತೆ ವಾಂತಿ ಆಗುತ್ತೆ. ಸೊ ವಾಂತಿ ಮತ್ತೆ ಭೇದಿಯನ್ನ 2 ಮಡಿಕೆಯಲ್ಲಿ ತುಂಬಿಸಿ ಇಡ್ತಾಳೆ. 1 ವಾರ ನಂತರ ಬಂದಾಗ ಯುವರಾಜ ಕೇಳ್ತಾನೆ, ಎಲ್ಲಿ ಆ ಹುಡುಗಿ, ಎಲ್ಲಿ ಕಾಣ್ತಾ ಇಲ್ಲ? ಅವಳು ಹೇಳ್ತಾಳೆ, ನಾನೇ. ಹೌದಾ, ನೀನು? ಅವಳು ಅಷ್ಟು ಸುಂದರವಾಗಿದ್ಲು, ನೀನು ಕುರುಪಿಯಾಗಿದ್ಯಾ? ಅವಳೆಲ್ಲಿ? ಆಗ ನಾನೇ ಅವಳು, ಆದ್ರೆ ನಾನು ನನ್ನ ಸೌಂದರ್ಯವನ್ನು ಬೇರ್ಪಡಿಸಿದ್ದೀನಿ, ಈ ಮಡಿಕೆಯಲ್ಲಿ ಇಟ್ಟಿದ್ದೀನಿ, ನೋಡು ಅಂತ. ಅವ್ನು ಹೋಗಿ ನೋಡ್ತಾನೆ. ನೋಡಿ, ನೋಡೋಕೆ ಆಗೋದು, ಅಷ್ಟು ಏನಂದ್ರೆ ಅಸಹ್ಯ ಆಗುತ್ತೆ. ಸೊ ಆಗ ಅವಳು ಹೇಳ್ತಾಳೆ, ನೋಡಿ, ಇದೇ ನಮ್ಮ ನಿಜವಾದ ಸೌಂದರ್ಯ. ನಾವು ಏನು ಯಾವ ಸೌಂದರ್ಯಕ್ಕೆ ಆಕರ್ಷಿತವಾಗಿದ್ದೀವಿ, ಆ ಸೌಂದರ್ಯ ಏನಿದೆ ಇದರಲ್ಲಿ, ಮಡಿಕೆಯಲ್ಲಿದೆ ನೋಡು, ವಾಂತಿ, ಭೇದಿ. ಸೊ ಇದು ನಮ್ಮ ನಿಜವಾದ ಸೌಂದರ್ಯ. ಆದ್ರೆ ಅದನ್ನ ದೇವರು ಚೆನ್ನಾಗಿ ವ್ರಾಪ್ ಮಾಡಿ ಇಟ್ಟಿದ್ದಾರೆ. ರೈಟ್. ನಮ್ಮ ಚರ್ಮ
ಚರ್ಮದ ಕಾಂತಿ, ಚರ್ಮದ ಸೌಂದರ್ಯಕ್ಕೆ ಆಕರ್ಷಿತರಾಗಿ ಜನ ಆ ಏನಂತಾರೆ, ದಿ ಫಾಲ್ ಇನ್ ಲವ್, ದಿ ಫಾಲ್ ಇನ್ ಲವ್. ಬಟ್ ಆ ಒಂದು ಸೌಂದರ್ಯ ಹೇಗಿದೆ ಅಂದ್ರೆ ಕೇವಲ ಸ್ಕಿನ್ ಡೀಪ್. ಆ ಸೌಂದರ್ಯ ಏನು ಎಷ್ಟಿದೆ? ಕೇವಲ ಸ್ಕಿನ್ ಡೀಪ್. ಒಂದು ಲೇಯರ್ ಚರ್ಮ ತೆಗೆದರೆ ಸಾಕು, 1 ಮಿಲಿಮೀಟರ್ ಚರ್ಮ ತೆಗೆದರೆ ಸಾಕು, ಸೌಂದರ್ಯ ಹೊರಟೋಗುತ್ತೆ. ಇಸ್ ನೋ ಮೋರ್ ಬ್ಯೂಟಿ. ಸೊ ನಾವು ಯಾವ ಸೌಂದರ್ಯಕ್ಕೆ ಆಕರ್ಷಿತವಾಗಿದ್ದೀವಿ, ಇದು ನಿಜವಾದ ಸೌಂದರ್ಯವಲ್ಲ, ಇದು ಕ್ಷಣಿಕ, ತಾತ್ಕಾಲಿಕವಾದಂತಹ ಸೌಂದರ್ಯ. ಅದಕ್ಕೆ ಈ ಹುಡುಗಿ ಆ ಹುಡುಗನಿಗೆ ಏನು ಪಾಠ ಕಲಿಸ್ತಾ ಇದ್ದಂದ್ರೆ, ನೀನು ಮೂರ್ಖ, ಈ ಚರ್ಮದ ಸೌಂದರ್ಯಕ್ಕೆ ಆಕರ್ಷಿತನಾಗಿದ್ದೀಯಾ? ನಿಜವಾದ ಸೌಂದರ್ಯಕ್ಕೆ ಆಕರ್ಷಿತನಾಗು. ಆತ್ಮದ ಸೌಂದರ್ಯ, ಭಗವಂತನ ಸೌಂದರ್ಯ, ಅದು ನಿಜವಾದ ಸೌಂದರ್ಯ. ಗಾಡ್ ಇಸ್ ಬ್ಯೂಟಿಫುಲ್, ಆತ್ಮ ಇಸ್ ಬ್ಯೂಟಿಫುಲ್. ಆತ್ಮ ಮತ್ತೆ ಭಗವಂತನಿಗೆ ಆಕರ್ಷಿತನಾಗುವಂತ ಪಾಠ ಕಲಿಸೋದಕ್ಕೆ ಅವಳು ಈ ರೀತಿಯ ಒಂದು ನಾಟಕವನ್ನು ಮಾಡ್ತಾಳೆ. ಸೊ ಇಲ್ಲಿಂದ ನಮ್ಗೆ ಒಂದು ಪಾಠ ಏನಂದ್ರೆ, ನಮ್ಮ ಭೌತಿಕ ಸೌಂದರ್ಯ ಏನಿದೆ, ಇಟ್ ಇಸ್ ಲಿಕ್ವಿಡ್ ಬ್ಯೂಟಿ, ದ್ರವ ಸೌಂದರ್ಯ. ಇಟ್ ಇಸ್ ದೇರ್ ನಾವು. ಇವತ್ತು ಸೌಂದರ್ಯ ಇದೆ, ನಾಳೆ ಇರ್ಲಿಕ್ಕಿಲ್ಲ, ರೈಟ್? ಅದಕ್ಕೆ ನಾವು ಚರ್ಮದ ಸೌಂದರ್ಯಕ್ಕೆ ಆಕರ್ಷಿತರಾಗಬಾರದು. ತುಂಬಾ ಜನ ತಪ್ಪು ಮಾಡ್ತಾರೆ, ರೈಟ್? ಇವತ್ತು ಒಬ್ಬ ಹುಡುಗ ಬಂದಿದ್ದ ಇಲ್ಲಿ ಸೆಂಟರ್ಗೆ ಮಾತಾಡಿದ್ವಿ. ಪ್ರಭುಜಿ, ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟೆ. ಯಾಕಪ್ಪ ಫೇಲ್ ಆದ ಅಂತ ಕೇಳಿದ್ರೆ, ಪ್ರಭುಜಿ, ಒಂದು ಹುಡುಗಿ ಕಾಲೇಜಲ್ಲಿ ಫಸ್ಟ್ ಟೈಮ್ ಅವ್ನು ಮೀಟ್ ಆಗ್ತಾ ಇರೋದು ನಾನು. ಟೆಂಪಲಿಗೆ ಬಂದು ಒಂದು ಕೈ ಮುಗಿದು ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದ. ಸೊ ಒಂದು ಪ್ರಶ್ನೆ ಕೇಳ್ಬೇಕಂತ ಹೇಳ್ದ. ಏನು ಅಂತ ಕೇಳಿದ್ರೆ, ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟೆ. ಯಾಕೆ ಅಂದ್ರೆ, ಯಾವ ಹುಡುಗಿ ತಂಟೆಯಲ್ಲಿ ಬಿದ್ದು ಓದೋದನ್ನೇ ಮರೆತು ಬಿಟ್ಟೆ. ಸೊ ಅವಳಿಗೋಸ್ಕರ ನಾನು ಓದೋದನ್ನ ಬಿಟ್ಟು ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ. ಸ್ಕಿನ್ ಡೀಪ್. ಸೊ ಚಾಣಕ್ಯ ಪಂಡಿತರು ಹೇಳ್ತಾರೆ, ವಿದ್ಯಾರ್ಥಿ ವಿದ್ಯಾ ಅರ್ಜನೆಯನ್ನು ಮಾಡ್ಬೇಕಂದ್ರೆ ಈ ಕಾಮವನ್ನು ಬಿಡಬೇಕು. ಕಾಮವಾಸನೆಯನ್ನು ಬಿಟ್ಟಾಗ ಅವನು ಓದಲು ಸಾಧ್ಯ. ಕಾಮ ಅಷ್ಟೇ ಅಲ್ಲ, 8 ಗುಣಗಳನ್ನು ಬಿಡಬೇಕು. 8 ಕ್ವಾಲಿಟೀಸ್ ವಿ ಶುಡ್ ಗಿವ್ ಅಪ್. ವಾಟ್ ಇಸ್ ದಟ್? ಕಾಮ, ಕ್ರೋಧ, ಲೋಭ. ಫಸ್ಟ್ 3: ಕಾಮಂ, ಕ್ರೋಧಂ, ಲೋಭಂ ಚ ಶೃಂಗಾರೆ ಸ್ವಾದು ಕೌತಿಕೆ ಅತಿ ನಿದ್ರಾ ಅತಿ ಸೇವೆ ಚ ವಿದ್ಯಾರ್ಥಿ ಅಷ್ಟಂ ವರ್ಜಯೇತ್. ಇದಂಟಾನೆ ಬಿಡಬೇಕು, ರೈಟ್? ಓದುವಾಗ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಬಿಸ್ನೆಸ್ ಬಿಟ್ಟು ಬಿಡ್ಬೇಕು, ರೈಟ್? ಇದರಿಂದ ಏನಾಗುತ್ತೆ? ತಲೆ ಹಾಳಾಗತ್ತೆ. ಓದುವುದು ಅಥವಾ ಕರಿಯರ್ ಕೂಡ ಬರೋಕ್ಕಾಗಲ್ಲ. ಮದುವೆ ಮಾಡ್ಕೋಬಹುದು, ಮ್ಯಾರೇಜ್ ಇಸ್ ಅಲೌಡ್, ಬಟ್ ಸಿಂಪ್ಲಿ ಹ್ಯಾವಿಂಗ್ ಲಿವ್ ಇನ್ ರಿಲೇಶನ್ಶಿಪ್ ದಟ್ ಇಸ್ ನಾಟ್ ಅಲೌಡ್ ಅಂತ, ಅದಕ್ಕೆ ಅನುಮತಿ ಇಲ್ಲ. ಕ್ರೋಧ, ಸಿಟ್ಟು ಬಂದಾಗ ಆವಾಗ ಅವನು ಕೂಡ ಕೆಲಸದಲ್ಲಿ, ಓದುವುದರಲ್ಲಿ ಧ್ಯಾನ ಕೊಡೋದಕ್ಕಾಗೋದಿಲ್ಲ. ಕಾಮ, ಕ್ರೋಧ, ಲೋಭ ಇರಬಾರ್ದು. ಲೋಭದಿಂದ ಏನಾಗುತ್ತೆ? ಲೋಭಕ್ಕೆ ಮಿತಿಯೇ ಇಲ್ಲ. ಇನ್ನಿಷ್ಟು ಬೇಕು 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 ಅಂತ ಅದರ ಹಿಂದೆ ಹುಡುಕುತ್ತಾ ಅವನು ತನ್ನ ಸಮಯವನ್ನು ವ್ಯರ್ಥ ಮಾಡ್ತಾನೆ. ಶೃಂಗಾರ, ತುಂಬಾ ಜನ ಸಲೂನ್ ಹೋಗ್ತಾರೆ, ಹೇರ್ ಸ್ಟೈಲು, ಮೇಕಪ್ ಅದೆಲ್ಲ ಮಾಡ್ಕೊಂತಾರೆ, ಅದು ವೇಸ್ಟ್ ಆಫ್ ಟೈಮ್. ಸೊ ವಿದ್ಯಾರ್ಥಿಗಳು ಟೈಮ್ ವೇಸ್ಟ್ ಮಾಡಬಾರ್ದು. ಕಾಮಂ, ಕ್ರೋಧಂ, ಲೋಭಂ ಚ ಶೃಂಗಾರ ಸ್ವಾದು, ನಾಲಿಗೆ ರುಚಿ. ನಾಲಿಗೆ ರುಚಿಗೋಸ್ಕರ ಬೇರೆ ಬೇರೆ ಹೋಟೆಲ್ಗೆ ಹೋಗೋದು, ಸ್ವಾದಿಷ್ಟವಾದ ಅಂದ್ರೆ ಫಾಸ್ಟ್ ಫುಡ್ ತಿನ್ನೋದು. ಇದರಿಂದ ಏನಾಗುತ್ತೆ? ಹೆಲ್ತ್ ಕೆಟ್ಟೋಗುತ್ತೆ, ರೈಟ್? ಕೌತುಕೆ, ಅವ್ರೇನ್ ಮಾಡ್ತಾ ಇದ್ದಾರೆ, ಇವ್ರೇನ್ ಮಾಡ್ತಾ ಇದ್ದಾರೆ, ಅಲ್ಲಿ ಏನ್ ನಡೀತಾ ಇದೆ, ಏನ್ ನ್ಯೂಸು, ಯಾರ ಜೊತೆ ಏನಾಯ್ತು, ಇದೆಲ್ಲ ಕೌತುಕೆ. ಅತಿ ನಿದ್ರಾ ಅತಿ ಸೇವಾ, ಅತಿ ಹೆಚ್ಚು ನಿದ್ರೆ ಮಾಡುವುದು ಮತ್ತೆ ಅತಿ ಹೆಚ್ಚು ಪರಿಶ್ರಮ ಮಾಡುವುದು, ರೈಟ್? ಸೊ 16 ಗಂಟೆ 18 ಗಂಟೆ ಪರಿಶ್ರಮ ಮಾಡೋದು, ಅದು ಕೂಡ ದೇಹಕ್ಕೆ ಹಾನಿ ಉಂಟು ಮಾಡುತ್ತೆ. ಸೊ 8 ವಿದ್ಯಾರ್ಥಿಗಳು ಬಿಡಬೇಕು ಅಂತ ಚಾಣಕ್ಯ ಪಂಡಿತರು ಹೇಳ್ತಾರೆ. ಸೊ ಇಲ್ಲಿ ಯುವರಾಜ ಒಂದು ಪಾಠ ಕಲಿತ. ಆ ಹುಡುಗಿ ತುಂಬಾ ಬುದ್ಧಿವಂತಳಾಗಿದ್ಲು. ಅವಳು ತನ್ನ ಆಧ್ಯಾತ್ಮಿಕ ಬುದ್ಧಿವಂತಿಕೆಯಿಂದ ಯುವರಾಜನಿಗೆ ಒಂದು ಒಳ್ಳೆ ಪಾಠವನ್ನ ಕಲಿಸಿದ್ಲು. ಸೊ ವೃದ್ಧಾಪ್ಯ ಒಂದು, ಬಾಡಿ ಬಿಕಮ್ಸ್ ಓಲ್ಡ್. ಅಷ್ಟೇ ಅಲ್ಲ, ಇನ್ನೊಂದು ರೋಗಗಳು, ಸಾಕಷ್ಟು ರೋಗಗಳು ಉಂಟಾಗ್ತವೆ. ಸೊ ನಾವು ಭೌತಿಕ ದೇಹ ಈ ಭೌತಿಕ ಜಗತ್ತಿಗೆ ಸೇರಿದ್ದು, ಆಧ್ಯಾತ್ಮಿಕ ದೇಹ ಆಧ್ಯಾತ್ಮಿಕ ಜಗತ್ತಿಗೆ ಸೇರಿದ್ದು, ರೈಟ್? ಇದನ್ನ ನಾನು ಆಲ್ರೆಡಿ ವರ್ಣನೆ ಮಾಡಿದ್ದೀನಿ. ಓಧಂ ಮೂಲಂ ಮದ ಶಾಖಂ ಅಶ್ವತ್ಥಂ ಪ್ರಾಹುರಂ ಏನ್, ರೈಟ್? ತಲೆ ಕೆಳಗಡೆ ಬುಡ ಮೇಲೆ ಇರುವಂತಹ ಒಂದು ವೃಕ್ಷ ಇದೆ, ಅದು ಭೌತಿಕ ಜಗತ್ತು, ರೈಟ್? ಮೇಲೆ ಇದೆ ಆಧ್ಯಾತ್ಮಿಕ ಜಗತ್ತು, ಅದು ನಿಜವಾದ ಜಗತ್ತು, ಕೃಷ್ಣನ ಜಗತ್ತು.
ಆ ಕೃಷ್ಣ ಲೋಕದಲ್ಲಿ ನಾವು ನಮ್ಮ ಆಧ್ಯಾತ್ಮಿಕ ದೇಹದಲ್ಲಿ ವಾಸ ಮಾಡ್ತೀವಿ. ಆದ್ರೆ ಆತ್ಮ ಆಧ್ಯಾತ್ಮಿಕ ದೇಹ ಬಿಟ್ಟು ಭೌತಿಕ ಜಗತ್ತಿಗೆ ಬಂದಾಗ ಭೌತಿಕ ದೇಹವನ್ನ, ಆವರಣವನ್ನ ಪಡೆದುಕೊಳ್ಳುತ್ತೆ. ಭೌತಿಕ ಆವರಣದ ಕಾರಣದಿಂದ ಆತ್ಮಕ್ಕೆ ಸಾಕಷ್ಟು ದುಃಖ ಕೂಡ ಆಗುತ್ತೆ. ಹೇಗೆ ನಿಜವಾದ ಮಾರ್ಬಲ್ ಇದ್ದಲ್ಲಿ ನಕಲಿ ಮಾರ್ಬಲ್ ಕೂಡ ಇರುತ್ತೆ. ನಿಜವಾದ ಮ್ಯಾಂಗೋ ಮಾವು, ನಕಲಿ ಮಾವು, ರೈಟ್? ಅದೇ ರೀತಿ ಆಧ್ಯಾತ್ಮಿಕ ಸೌಂದರ್ಯ ನಿಜವಾದ ಸೌಂದರ್ಯ, ಆತ್ಮನ ಮತ್ತೆ ಕೃಷ್ಣನ ಸೌಂದರ್ಯ ನಿಜವಾದ ಸೌಂದರ್ಯ. ಆದರೆ ಈ ಚರ್ಮದ ಸೌಂದರ್ಯ ಏನಿದೆ ಅದು ಭೌತಿಕ ಸೌಂದರ್ಯ, ಅದು ಕ್ಷಣಿಕವಾದದ್ದು, ಅದು ಶಾಶ್ವತವಾದದ್ದಲ್ಲ. ಸೊ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ವಿಕೃತ ಪ್ರತಿಬಿಂಬವಾಗಿದೆ. ಇಟ್ ಇಸ್ ಎ ಡಿಸ್ಟಾರ್ಟೆಡ್ ರಿಫ್ಲೆಕ್ಷನ್ ಆಫ್ ದ ಸ್ಪಿರಿಚುವಲ್ ವರ್ಲ್ಡ್. ಸೊ ಆನಂದಮಯ ಆಧ್ಯಾತ್ಮಿಕ ಜಗತ್ತು, ಅದರ ಪರಿಚಯ ಹೇಗಿದೆ ಅಂತ ನಾವೀಗ ನೋಡೋಣ. ಶ್ರೇಯ ಕಾಂತ ಕಾಂತಾ ಪರಮ ಪುರುಷ ಕಲ್ಪತರವೋ ಧ್ರುವ ಭೂಮಿಶ್ಚಿಂತಾಮಣಿ ಗಣಮಯಿ ತೋಯಮೃತಂ ಕಥಾಗಾನಂ ನಾಟ್ಯಂ ಗಮನಮಪಿ ವಂಶೀ ಪ್ರಿಯ ಸಖಿ ಚಿದಾನಂದಂ ಜ್ಯೋತಿ ಪರಮಪಿ ತದಾ ಸ್ವಾದ್ಯಮಪಿ ಚ. ಅಲ್ಲಿ ಪ್ರತಿಯೊಂದು ಮಾತು ಕೂಡ ಒಂದು ಹಾಡು. ಅಲ್ಲಿ ಜನರು ಮಾತಾಡೋದಿಲ್ಲ, ಹಾಡ್ತಾರೆ. ಅಲ್ಲಿ ಪ್ರತಿಯೊಂದು ಹೆಜ್ಜೆ ಕೂಡ ನೃತ್ಯ, ನಡೆಯೋದಿಲ್ಲ, ಅಲ್ಲಿ ನೃತ್ಯ ಮಾಡ್ತಾರೆ. ಯಾವಾಗ ಜನರು ಹಾಡ್ತಾರೆ ಮತ್ತೆ ನೃತ್ಯ ಮಾಡ್ತಾರೆ? ಯಾವಾಗ? ಅತೀ ಸಂತೋಷವಾದಾಗ, ವೆನ್ ದೇ ಆರ್ ವೆರಿ ವೆರಿ ಹ್ಯಾಪಿ, ತುಂಬಾ ಸಂತೋಷವಾದಾಗ ಹಾಡ್ತಾರೆ. ಸೊ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವಾಗಲೂ ಸಂತೋಷವೇ ಸಂತೋಷ. ಅದಕ್ಕೆ ಅಲ್ಲಿ ಹಾಡ್ತಾರೆ, ನೃತ್ಯ ಮಾಡ್ತಾರೆ. ನೀರು ಮಕರಂದದಂತೆ ತೋಯಂ ಅಮೃತಂ. ಕಥಾಗಾನಂ ನಾಟ್ಯಂ ವಂಶಿ ಪ್ರಿಯಸಖಿ. ಎಲ್ಲಾ ಜೀವಿಗಳು ಪರಿಶುದ್ಧವಾಗಿವೆ. ಚಿದಾನಂದಂ ಜ್ಯೋತಿ, ಕಂಪ್ಲೀಟ್ಲಿ ಪ್ಯೂರ್. ಮತ್ತೆ ವೃದ್ಧಾಪ್ಯ, ರೋಗ ಅಥವಾ ಸಾವು ಅಲ್ಲಿ ಇಲ್ಲ. ಈ ಜಗತ್ತಿನಲ್ಲಿ ನಾವು ಹುಟ್ಟುತ್ತೀವಿ, ಸಾಯ್ತೀವಿ, ಆದ್ರೆ ಅಲ್ಲಿ ಹುಟ್ಟು ಇಲ್ಲ, ಸಾವು ಇಲ್ಲ. ಅದು ಶಾಶ್ವತವಾದಂತಹ ಜಗತ್ತು, ಅದೇ ಆಧ್ಯಾತ್ಮಿಕ ಜಗತ್ತು. ಅದಕ್ಕೆ ವೈಕುಂಠ ಅಂತ ಕೂಡ ಹೇಳ್ತಾರೆ. ಸೊ ಅದು ನಮ್ಮ ನಿಜವಾದ ಜಗತ್ತು. ಅಲ್ಲಿ ನಾವು ಅನಿಯಮಿತ ಮತ್ತು ಅಪಾರ ಸಂತೋಷವನ್ನು ಪಡೆಯಬಹುದು. ಅನ್ಲಿಮಿಟೆಡ್ ಹ್ಯಾಪಿನೆಸ್, ಅಪಾರವಾದ ಆತ್ಮದ ಸಂತೋಷದ ಬಯಕೆ ಎಷ್ಟಿದೆ ಅಂದ್ರೆ ಅಪಾರವಾಗಿದೆ, ಅನಿಯಮಿತವಾಗಿದೆ, ಅನ್ಲಿಮಿಟೆಡ್ ಆಗಿದೆ. ಆದರೆ ಭೌತಿಕ ಜಗತ್ತು ಸೀಮಿತವಾಗಿದೆ. ಸೊ ಆತ್ಮದ ಅಸೀಮ ಆನಂದದ ಒಂದು ಬಯಕೆಯನ್ನ ಭೌತಿಕ ಜಗತ್ತು ಪೂರೈಸಲು ಸಾಧ್ಯವಿಲ್ಲ. ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ತೊಡಗ್ತೀವಿ ಅವಾಗ ಅದು ಸಾಧ್ಯ. ಅದಕ್ಕೆ ನಾವು ಮರಳಿ ಭಗವಂತನಡೆ ಹೋಗಬೇಕು. ಅದೇ ನಮ್ಮ ಜೀವನದ ಗುರಿ. ಇಲ್ಲಿ ಕೃಷ್ಣ, ಬಲರಾಮ, ಗೋಪಾಲಕರು, ಗೋಗಳು ಸಂತೋಷದಿಂದ ಓಡಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಸೊ ಇದು ಆಧ್ಯಾತ್ಮಿಕ ಜಗತ್ತು, ಕಂಪ್ಲೀಟ್ ಬ್ಲಿಸ್. ಚಿದಾನಂದಂ ಜ್ಯೋತಿ ಪರಮಪಿ ತದಾ ಸ್ವಾದ್ಯಮಪಿ ಚ, ಅಲ್ಟಿಮೇಟ್ ಹ್ಯಾಪಿನೆಸ್. ಆದ್ರೆ ಯಾವಾಗ ಆತ್ಮ ಕೃಷ್ಣನಿಂದ ಬೇರೆ ಆಗಲು ಇಚ್ಛೆ ಪಡುತ್ತೋ ಭೌತಿಕ ಜಗತ್ತಿಗೆ ಬಂದ್ಬಿಡ್ತಾನೆ. ಈ ಭೌತಿಕ ಜಗತ್ತು ಒಂದು ಜೈಲಿದ್ದಂಗೆ. ಈಗ ಅಲ್ಲಿ ನಿಮ್ಗೊಂದು ಆಕ್ಟಿವಿಟಿ ಇದೆ ನೋಡಿ. ಓಕೆ, ನಾನು ಪ್ರಶ್ನೆ ಕೇಳ್ತೀನಿ, ತಾವು ಉತ್ತರ ಕೊಡಬೇಕು. ಒಂದು ಹೇಳ್ತೀನಿ. ಈ ಭೌತಿಕ ಜಗತ್ತು ಒಂದು ಜೈಲಿದ್ದಂಗೆ. ಹೇಗೆ ಒಬ್ಬ ವ್ಯಕ್ತಿ ನಿಯಮವನ್ನ ಉಲ್ಲಂಘಿಸಿದರೆ, ತಪ್ಪನ್ನ ಮಾಡಿದರೆ ಅವನನ್ನ ಜೈಲಿಗೆ ಹಾಕ್ತಾರೆ. ಓಕೆ, ರಾಷ್ಟ್ರವಿದೆ, ರಾಷ್ಟ್ರದಲ್ಲಿ ಜೈಲ್ ಕೂಡ ಇದೆ. ಸೊ ಜೈಲನ್ನ ಭೌತಿಕ ಜಗತ್ತಿಗೆ ಹೋಲಿಸಿದ್ರೆ ಇಡೀ ರಾಷ್ಟ್ರ ಅದು ಆಧ್ಯಾತ್ಮಿಕ ಜಗತ್ತು. ಸೊ ಆಧ್ಯಾತ್ಮಿಕ ಜಗತ್ತನ್ನ ಬಿಟ್ಟು ಭೌತಿಕ ಜಗತ್ತಿಗೆ ಬಂದಾಗ ಕೂಡ ಕೃಷ್ಣ ನಮಗೋಸ್ಕರ ಎಲ್ಲಾ ಸೌಕರ್ಯಗಳನ್ನ ಕೊಡ್ತಾನೆ. ಸೊ ಯಾವ ಸೌಕರ್ಯಗಳನ್ನು ನಮಗೋಸ್ಕರ ಕೊಟ್ಟಿದ್ದಾನೆ ಇಲ್ಲಿ ನೋಡೋಣ. ಜೈಲಲ್ಲಿ ಆಹಾರ ಕೊಡ್ತಾರೆ, ದೇವರು ಕೂಡ ಆಹಾರ ಕೊಡ್ತಾನೆ. ಸೊ ಜೈಲು ಪಾಲಕ ಯಾರು? ಮಾಯಾದೇವಿ. ರೈಟ್, ದಿಸ್ ಇಸ್ ಸ್ಯಾಂಪಲ್ ಆನ್ಸರ್. ಸೊ ಜೈಲಿನ ಪಾಲಕ ಯಾರು? ಜೈಲ್ ಕೀಪರ್ ಯಾರು? ಮಾಯಾದೇವಿ, ದುರ್ಗಾದೇವಿ. ಈ ಜೈಲಿಗೆ ದುರ್ಗಾ ಅಂತ ಕರೀತಾರೆ. ದುರ್ಗಾ ಅಂದ್ರೆ ಕೋಟೆ, ರೈಟ್? ಸೊ ಕೋಟೆಯನ್ನ ಸಂರಕ್ಷಿಸುವುದು ಯಾರು? ದುರ್ಗಾ, ಮಾಯಾದೇವಿ. ಸೊ ಜೈಲಿನಲ್ಲಿ ಆಹಾರ ಕೊಡ್ತಾರೆ. ಸೊ ದೇವರು ನಮಗೋಸ್ಕರ ಏನ್ ಕೊಟ್ಟಿದ್ದಾನೆ? ಜೈಲಲ್ಲಿ ಟಿಫಿನ್ ಕೊಡ್ತಾ ಇರ್ತಾನೆ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್.
ತಾವು ಕೂಡ ಅನ್ಮ್ಯೂಟ್ ಮಾಡಿ ಬೇಕಿದ್ರೆ ಉತ್ತರ ಕೊಡ್ಬೋದು. ಹರೇ ಕೃಷ್ಣ, ಎಲ್ರು ಅನ್ಮ್ಯೂಟ್ ಮಾಡಿ ಉತ್ತರ ಕೊಡಿ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಚಾಟ್ ಬಾಕ್ಸ್ ಅಲ್ಲ ನಿಮ್ ಉತ್ತರ ಹಾಕಿ. ಹಾ, ಚಾಟ್ ಅಲ್ಲಿ ಹಾಕು. ದೇವ್ರ ನಮಗೋಸ್ಕರ ಆಹಾರ ಕೊಟ್ಟಿದ್ದಾನೆ, ರೈಟ್. ಸೊ ಅಕ್ಕಿ, ಜೋಳ ಇದನ್ನೆಲ್ಲ ನಾವು ಬೆಳೆಸ್ತಾ ಇದೀವ, ಎಲ್ಲ ದೇವರೇ ಕೊಟ್ಟಿರೋ ತಾನೆ. ಸೊ ಜೈಲಲ್ಲೂ ಕೂಡ ಅನ್ನ ಸಾರು ಕೊಡ್ತಾರೆ. ಅದೇ ರೀತಿ ಭಗವಂತ, ನಾವು ಭಗವಂತನನ್ನ ಮರೆತು ಇಲ್ಲಿ ಬಂದಾಗ ಕೂಡ ನಮಗೋಸ್ಕರ ಎಲ್ಲವನ್ನು ಕೊಡ್ತಾ ಇದ್ದಾನೆ, ರೈಟ್. ಔಷಧಿ, ಜೈಲಲ್ಲಿ ಯಾರಿಗಾದ್ರೂ ಜ್ವರ ಬಂದ್ರೆ ಔಷಧಿ ಕೊಡ್ತಾರೆ. ಅದೇ ರೀತಿ ಆರೋಗ್ಯ ಕೆಟ್ರೆ ಭಗವಂತ ನಮಗೋಸ್ಕರ ಏನ್ ಕೊಟ್ಟಿದ್ದಾನೆ, ಯಾರಾದ್ರೂ ಹೇಳ್ಬೋದಾ? ಆರೋಗ್ಯ ತಪ್ಪಿದಾಗ ಸುಧಾರಿಸ್ಕೊಳ್ಳೋದಕ್ಕೆ ಭಗವಂತ ನಮಗೋಸ್ಕರ ಈ ಜಗತ್ತಿನಲ್ಲಿ ಏನೇನ್ ಕೊಟ್ಟಿದ್ದಾನೆ? ಎಸ್ ಪ್ರದೀಪ್. ಹಾಸ್ಪಿಟಲ್ಸ್, ಎಸ್ ಪ್ರದೀಪ್. ವೈದ್ಯರನ್ನ ಕೊಟ್ಟಿದ್ದೀನಿ. ವೈದ್ಯರನ್ನು ಕೊಟ್ಟಿದ್ದಾರೆ. ಓಕೆ. ಧನ್ವಂತ್ರಿ. ಧನ್ವಂತ್ರಿ. ಓಕೆ, ಧನ್ವಂತ್ರಿ ಆರೋಗ್ಯದ ದೇವತೆ. ಸೊ ಅವರು ಏನ್ ಕೊಟ್ಟಿದ್ದಾರೆ ನಮಗೋಸ್ಕರ? ವೆರಿ ಸ್ಪೆಸಿಫಿಕ್. ತುಂಬಾ ಹತ್ರ ಬಂದಿದ್ದೀರಾ ನೀವು. ಆಯುರ್ವೇದ. ಆಯುರ್ವೇದ, ಕರೆಕ್ಟ್. ಆಯುರ್ವೇದ. ಸೊ ಆಯುರ್ವೇದ ಜಡಿಬೂಟಿಗಳನ್ನ, ಕಂದ ಮೂಲಗಳನ್ನ ಕೊಟ್ಟಿದ್ದಾನೆ. ಅದರಿಂದ ನಾವು ಆರೋಗ್ಯ ಸುಧಾರಿಸ್ಕೋಬಹುದು. ಮತ್ತೆ ಜೈಲಲ್ಲಿ ಬಟ್ಟೆ ಕೂಡ ಕೊಡ್ತಾರೆ. ಬಟ್ಟೆಯಲ್ಲಿ ಒಂದು ನಂಬರ್ ಬರೆದಿರ್ತಾರೆ, ಕೆಜಿ ನಂಬರ್ 420 ಆ ರೀತಿ. ಸೊ ನಾವು ಭಗವಂತನನ್ನ ಮರೆತು ಇಲ್ಲಿ ಭೌತಿಕ ಜಗತ್ತಿಗೆ ಜೈಲಿಗೆ ಬಂದಾಗ ನಮಗೂ ಕೂಡ ಬಟ್ಟೆ ಕೊಡ್ತಾರೆ. ಬಟ್ಟೆ ಏನು? ಬಟ್ಟೆಯನ್ನ ಯಾವುದಕ್ಕೆ ಹೋಲಿಸಲಾಗಿದೆ? ಯಾರಾದ್ರು ಹೇಳಲು ಇಷ್ಟಪಡ್ತೀರಾ? ಗೆಸ್ ಮಾಡಿ. ಜೈಲಲ್ಲಿ ಸ್ಪೆಷಲ್ ಬಟ್ಟೆ ಕೊಡ್ತಾರೆ, ಯೂನಿಫಾರ್ಮ್, ಬಿಳಿ ಬಟ್ಟೆ, ಅದರಲ್ಲಿ ಲೈನ್ಸ್ ಇರುತ್ತೆ. ಸೊ ಆತ್ಮ ಈ ಈ ಭೌತಿಕ ಜಗತ್ತಿಗೆ ಬಂದಾಗ ಆತ್ಮಕ್ಕೆ ಬಟ್ಟೆ ಕೊಡ್ತಾರೆ. ಬಟ್ಟೆ ಯಾವುದು? ಖಾದಿ. ಯಾರೋ ಕಾಟನ್ ಅಂತಂತಾರೆ. ಕಾಟನ್, ಸ್ಕಿನ್. ಸ್ಕಿನ್. ಓಕೆ, ಸ್ಕಿನ್ ಅಂತಾರೆ. ಚಾಟ್ ಬಾಕ್ಸ್ ಅಲ್ಲಿ ಬರ್ತಾ ಇದೆ ಉತ್ತರ. ಓಕೆ, ಜ್ಯೋತಿ ಅವ್ರು ಹೇಳ್ತಾರೆ ದೇಹ ಅಂತ. ಕರೆಕ್ಟ್. ಭೌತಿಕ ದೇಹ. ಹಾ, ದೇಹ. ಆತ್ಮದ ಮೇಲೆ ಇರುವಂತ ಬಟ್ಟೆ ಈ ದೇಹ. ಸೊ 84 ಲಕ್ಷ ಪ್ರಕಾರದ ದೇಹಗಳಿವೆ. ಸೊ ಅಷ್ಟೊಂದು ಬಟ್ಟೆಗಳನ್ನ, ಅಂದ್ರೆ ಅಷ್ಟೊಂದು ವೆರೈಟಿಯನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ ನಮಗೋಸ್ಕರ. ಕ್ಲೇಶಗಳು, ಜೈಲಲ್ಲಿ ಕೂಡ ಕಷ್ಟಗಳಿರ್ತಾವೆ ತಾನೆ. ಅಲ್ಲಿ ಕೆಲಸ ಮಾಡಿಸ್ತಾರೆ, ದುಡಿಸ್ತಾರೆ. ಸೊ ಕಷ್ಟ ಆಗುತ್ತೆ. ಅದೇ ರೀತಿ ಈ ಜಗತ್ತಿನಲ್ಲಿ ಕೂಡ ಕಷ್ಟಗಳಿವೆ. ಕ್ಲೇಶಗಳ ಬಗ್ಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದೀವಿ. 4 ಪ್ರಕಾರದ ಕಷ್ಟಗಳು, 3 ಪ್ರಕಾರದ ಕ್ಲೇಶಗಳು, ರೈಟ್. ಆಧ್ಯಾತ್ಮಿಕ, ಅಧಿಭೌತಿಕ, ಮತ್ತೆ ಮೂರನೇದು ಯಾವುದು? ಅಧಿದೈವಿಕ. ಅಧಿದೈವಿಕ. ಸೊ ಈ 3 ಕ್ಲೇಶಗಳು. ಸೊ ಈ 3 ಕ್ಲೇಶಗಳು ನಮಗೆ ಕಷ್ಟ ಕೊಡ್ತಾ ಇದೆ. ಸೊ ಜೈಲಿಂದ ಬಿಡುಗಡೆ, ಈ ಬಿಡುಗಡೆಗೆ ಅರ್ಥ ಏನು? ಮುಕ್ತಿ. ಓಕೆ, ಲೋಕೇಶ್ವರ್ ಕರೆಕ್ಟ್ ಆನ್ಸರ್ ಕೊಡ್ತಾ ಇದ್ದಾರೆ. ಮುಕ್ತಿ. ಈ ಭೌತಿಕ ಬಂಧನದಿಂದ, ಈ ದೇಹದಿಂದ ಮುಕ್ತಿ, ಅದೇ ಬಿಡುಗಡೆ. ರಾಜ್ಯದಲ್ಲಿ ವಾಸ, ಜೈಲ್ ಬಿಟ್ಟು ಹೊರಗಡೆ ರಾಜ್ಯಕ್ಕೆ ಬಂದ, ರಾಜ್ಯದಲ್ಲಿ ವಾಸ ಮಾಡ್ತೇನೆ, ಅದರ ಅರ್ಥ ಏನು? ವೈಕುಂಠದಿಂದ ಹೊರಗೆ ಬರೋದ. ಹಾ, ವೈಕುಂಠದಿಂದ ಹೊರಗಡೆ ಬರೋದ ಬಂದಿರೋದು. ಅಲ್ಲ ಅಲ್ಲ, ಇನ್ನೊಂದ್ಸಲ ಯೋಚನೆ ಮಾಡಿ. ಈ ಜೈಲು ಈ ಭೌತಿಕ ಜಗತ್ತು. ಹಾ. ಜೈಲಿಂದ ಬಿಡುಗಡೆ ಆದಾಗ ರಾಜ್ಯಕ್ಕೆ ಬರ್ತೀರಾ. ಸೊ ಈ ಭೌತಿಕ ಜಗತ್ತಿನಿಂದ ಬಿಡುಗಡೆ ಆದಾಗ ಹೋಗ್ತೀರಾ ವೈಕುಂಠದಲ್ಲಿರೋದು. ವೈಕುಂಠದಲ್ಲಿ ವಾಸ, ಗೋಲೋಕದಲ್ಲಿ ವಾಸ, ಅದೇ ರಾಜ್ಯದಲ್ಲಿ ವಾಸ. ಓಕೆ. ಸೊ ರಾಜ್ಯದಲ್ಲಿ ಬಂದಾಗ ರಾಜ್ಯದ ನಿಯಮಗಳನ್ನು ಪಾಲಿಸ್ತೀವಿ. ಸೊ ರಾಜ್ಯದ ನಿಯಮಗಳು ಯಾವುವು? ಕೃಷ್ಣ ಕೊಟ್ಟಿರುವಂತಹ ನಿಯಮಗಳು. ದ ರೂಲ್ಸ್ ಆಫ್ ಕೃಷ್ಣ. ಸೊ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳು ಇರ್ತಾರೆ, ರಾಷ್ಟ್ರದ ಪ್ರಧಾನಮಂತ್ರಿಗಳು ಇರ್ತಾರೆ. ಸೊ ವೈಕುಂಠ ಜಗತ್ತಿನ ಪ್ರಧಾನಮಂತ್ರಿ ಯಾರು? ಓಕೆ, ಪ್ರಿಯಾಂಕಾ ಅವರು ಹೇಳ್ತಾರೆ ಕೃಷ್ಣ ಅಂತ. ವೆರಿ ಗುಡ್, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಓಕೆ, ಥ್ಯಾಂಕ್ ಯು. ತುಂಬಾ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀರಾ. ಈಗ ಮುಂದಕ್ಕೆ ಹೋಗೋಣ.
ಸ್ಲೈಡ್ ಚೇಂಜ್ ಆಗ್ತಾ ಇಲ್ಲ, ಒಂದು ನಿಮಿಷ ಕೊಡಿ. ಸ್ಲೈಡ್ ಸ್ಟಕ್ ಆಗ್ಬಿಟ್ಟಿದೆ, ಇನ್ನೊಂದ್ಸಲ ಶೇರ್ ಮಾಡ್ತೀನಿ. ಇಲ್ಲ ಉತ್ತರಗಳು ಕೊಟ್ಟಿದ್ದಾರೆ ನೋಡಿ ಈಗ. ಕ್ಲೇಶಗಳು ಇನ್ನೊಂದು ಉತ್ತರ ಕೂಡ ಇದೆ, ಶೋಕ, ಮೋಹ, ಹಸಿವು, ಬಾಯಾರಿಕೆ, ಈ ರೀತಿ. ಓಕೆ. ಒಬ್ಬ ಹುಡುಗ ಇದ್ದ, ಅಪ್ಪ ಅಪ್ಪ ನನ್ ಕಾರ್ ಬೇಕು, ನಿಂದು ದೊಡ್ಡ ಕಾರ್ ಇದೆ, ನನ್ಗೂ ಬೇಕು ಕಾರು ಅಂತ ಹಠ ಮಾಡ್ತಾ ಇದ್ದ. ಸೊ ಅಪ್ಪನಿಗೆ ಗೊತ್ತು ಇವನಿಗೆ ದೊಡ್ಡ ಕಾರ್ ಓಡ್ಸಕ್ ಆಗಲ್ಲ, ಅದಕ್ಕೆ ಅಪ್ಪ ಏನ್ ಮಾಡ್ದ, ಸೇಮ್ ಡಿಸೈನ್ ಚಿಕ್ಕ ಕಾರ್ ಕೊಟ್ಬಿಟ್ಟ. ಆ ಚಿಕ್ಕ ಕಾರಲ್ಲಿ ಇಂಜಿನ್ ಇಲ್ಲ, ಬರೀ ಸ್ಟೇರಿಂಗ್ ಇದೆ, ಚಕ್ರಗಳಿವೆ ಅಷ್ಟೇ. ಆಟ ಸಾಮಾನು ತಗೊಂಡು ಖುಷಿಯಾಗಿದ್ದ. ಝುಮ್ 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 ಆಟ ಆಡ್ತಾ ಇದ್ದ. ಆಕ್ಚುಲಿ ನಿಜವಾದ ಕಾರಲ್ಲ, ದೂರ ಹೋಗಕ್ ಆಗಲ್ಲ, ಅದು ಮೇ ಬಿ ಮನೆ ಒಳಗಡೆನೆ ಓಡಾಡ್ಬೋದು. ಸೊ ಜೀವಾತ್ಮ ಕೂಡ ನಾನು ಭಗವಂತನಾಗ್ಬೇಕು, ಕೃಷ್ಣ ನೀನು ಇಡೀ ಜಗತ್ತನ್ನು ನಿಯಂತ್ರಿಸಿದಾಗ ನನ್ಗೊಂದು ಜಗತ್ತು ಬೇಕು, ನಾನು ನಿಯಂತ್ರಣ ಮಾಡ್ತೀನಿ ಅಂತ ಹಠ ಮಾಡಿದಾಗ ಭಗವಂತ ಏನ್ ಹೇಳ್ತಾನೆ, ಆಯ್ತು ತಗೋ ಈ ಕಾರ್ ತಗೋ. ಸೊ ಭೌತಿಕ ಜಗತ್ತನ್ನ ನಮಗೋಸ್ಕರ ಕೊಟ್ಬಿಡ್ತಾನೆ. ರೈಟ್. ಸೊ ವೆನ್ ಯು ಡಿಸೊಬೇ ಗಾಡ್, ವೆನ್ ಯು ರಿಬೆಲ್ ಅಗೇನ್ಸ್ಟ್ ಗಾಡ್, ಹಿ gives his. ಹೀಗೆ ಮನೆಯಲ್ಲಿ ಚಿಕ್ಕ ಹುಡುಗಿರು ಅಮ್ಮ ಅಡಿಗೆ ಮಾಡೋದನ್ನ ನೋಡ್ತಾರೆ, ಅಡಿಗೆ ಮಾಡೋದು ನೋಡಿ, ಅಮ್ಮ ನಾನು ಅಡಿಗೆ ಮಾಡ್ತೀನಿ, ಇಲ್ಲ ಬೇಡ ಕೈ ಸುಟ್ಟೋಗುತ್ತೆ, ಇಲ್ಲ ನಾನು ಮಾಡಬೇಕು ಅಂತ ಹಠ ಮಾಡಿದಾಗ ತಾಯಿ ಏನ್ ಮಾಡ್ತಾಳೆ, ಆಟ ಸಾಮಾನು ಕೊಡ್ತಾಳೆ. ಅದರಲ್ಲಿ ಚಿಕ್ಕ ಸ್ಟವ್ ಇರುತ್ತೆ, ಚಿಕ್ಕ ಪಾತ್ರೆ ಇರುತ್ತೆ, ಒಂದು ಸ್ಪೂನು ಇರುತ್ತೆ. ಅಡಿಗೆ ಮಾಡ್ತಾಳೆ. ಅಡಿಗೆ ಮಾಡೋದ್ರೆ ಸುಮ್ಮನೆ ನಾಟಕ ಮಾಡ್ತಾಳೆ. ಅಮ್ಮನ ಪಾಯಸ ರೆಡಿ, ಅಮ್ಮ ಕೂಡ ಖುಷಿಯಿಂದ ಕೊಡು ಕೊಡು ಪಾಯಸ ಕೊಡು ಅಂತ. ಸೊ ಈ ರೀತಿ ಯಾವಾಗ ಜೀವಾತ್ಮ ಹಠ ಮಾಡುತ್ತೋ, ಇಚ್ಛಾ ದ್ವೇಷ ಸಮುತ್ತೇನ ದ್ವಂದ್ವ ಮೋಹನ ಭಾರತ. ಸೊ ಇಚ್ಛಾ ಮತ್ತೆ ಸಪರೇಟ್ ಇಚ್ಛೆ ಮತ್ತೆ ದ್ವೇಷವನ್ನು ಬೆಳೆಸ್ಕೊಳ್ಳುತ್ತೋ, ಆಗ ಭಗವಂತ ನಮ್ಮನ್ನ ಈ ಜಗತ್ತಿಗೆ ಕಳಿಸ್ತಾನೆ. ಈ ಜಗತ್ತಿನಲ್ಲಿ ನಮಗೋಸ್ಕರ ಆಟ ಸಾಮಾನು ಕೊಡ್ತಾನೆ. ಅದೇನು, ಈ ದೇಹ ಮತ್ತೆ ಈ ಜಗತ್ತು, ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಕೊಟ್ಬಿಡ್ತಾನೆ ನಮಗೋಸ್ಕರ. ಆದ್ರೆ ಕಂಟ್ರೋಲ್ ನಾವು ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಟ ಆಡ್ತಾ ಫ್ರಸ್ಟ್ರೇಷನ್ ಬಂದ್ಬಿಡುತ್ತೆ. ಹೇಗೆ ಮೀನು ನೀರಿಂದ ಹೊರಗೆ ಬಂದು ಅದಕ್ಕೆ ಎಲ್ಲ ಕೊಡಿ, ಏನ್ ಕೊಟ್ಟರು ಅದು ಸಂತೋಷವಾಗಿರಕ್ಕಾಗಲ್ಲ. ಅದಕ್ಕೆ ಏನ್ ಬೇಕು, ನೀರು ಬೇಕಷ್ಟೇ. ಅದಕ್ಕೆ ನೀರು ಕೊಟ್ಟರೆ ಸಾಕು, ಸುಖವಾಗಿರುತ್ತೆ. ಅದೇ ರೀತಿ ಆತ್ಮ ಭಗವಂತನನ್ನು ಮರೆತು ಈ ಜಗತ್ತಿಗೆ ಬಂದು ಏನೆಲ್ಲ ಭೋಗಿಸೋದಕ್ಕೆ ಇಚ್ಛೆ ಪಡ್ತಾ ಇದೆ, ಆದರೆ ಸಂತೋಷ ಕಂಡೇ ಇಲ್ಲ. ಯಾಕಂದ್ರೆ ಆತ್ಮಕ್ಕೆ ಏನ್ ಬೇಕು, ಭಗವಂತನ ಸೇವೆ ಬೇಕು. ಭಗವಂತನ ಸೇವೆ ಒಂದು ದೊರಕಿದರೆ ಸಾಕು, ಆತ್ಮ ಪರಿಪೂರ್ಣ ಸಂತುಷ್ಟಿಯನ್ನು ಪಡೆದುಕೊಂಡ್ಬಿಡುತ್ತೆ. ಸೊ ಆತ್ಮ ಹೇಗೆ ಮೀನು ನೀರಲ್ಲಿ ಸಂತೋಷವಾಗಿರಲು ಸಾಧ್ಯ, ಅದೇ ರೀತಿ ಆತ್ಮ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರ ಸಂತೋಷವಾಗಿರಲು ಸಾಧ್ಯ. ಬೇರೆ ಜಗತ್ತಿನಲ್ಲಿ, ಭೌತಿಕ ಜಗತ್ತಿನಲ್ಲಿ ಸಂತೋಷವಾಗಿರಲು ಸಾಧ್ಯವಿಲ್ಲ. ಎಷ್ಟೇ ದುಡ್ಡು ಇರಲಿ, ಎಷ್ಟೇ ಸಂಪತ್ತಿರಲಿ, ಎಷ್ಟೇ ಐಶ್ವರ್ಯ ಹೆಸರು ಗಳಿಸ್ಲಿ, ಆದ್ರೆ ಸಂತೋಷ, ನಿಜವಾದ ಸಂತೋಷ ಸಿಗೋದಿಲ್ಲ. ರೈಟ್. ಸೊ ಈಗ ತುಂಬಾ ಜನ ಕರೋಡ್ಪತಿಗಳಿದ್ದಾರೆ ಭಾರತದಲ್ಲಿ ಕೂಡ, ಆದ್ರೆ ಕೆಲವರಲ್ಲಿ ಎಷ್ಟು ಟೆನ್ಷನ್, ಯಾಕಂದ್ರೆ ಗಳಿಸಿದ್ದನ್ನ ರಕ್ಷಣೆ ಮಾಡುವ ಟೆನ್ಷನ್. ಯಾರಾದ್ರೂ ಬಂದು ಕತ್ಕೊಂಡು ಹೋಗ್ತಾರೆ, ಯಾರೋ ಲೂಟಿ ಮಾಡ್ತಾರೆ. ರೈಟ್. ಒಬ್ಬ ವ್ಯಕ್ತಿ ಪೂನಾದಿಂದ ಬಾಂಬೆಗೆ ಹೋಗ್ತಾ ಇದ್ದಂತೆ, ಸೂಟ್ ಕೇಸಲ್ಲಿ 1-2 ಕೋಟಿ ರೂಪಾಯಿ ಇಟ್ಕೊಂಡು ಹೋಗ್ತಾ ಇದ್ದ ಕಾರಲ್ಲಿ, ಏನೋ ಬಿಸ್ನೆಸ್ಗೋಸ್ಕರ. ಕಳ್ಳರಿಗೆ ಗೊತ್ತಾಯ್ತು, ಕಳ್ಳರು ಆ ಕಾರನ್ನು ಹಿಂಬಾಲಿಸಿ ಕಾರನ್ನು ನಿಲ್ಲಿಸ್ಬಿಡ್ತಾರೆ. ಕಾರ್ ಮುಂದೆ ಬಂದು ನಿಲ್ಲಿಸ್ತಾರೆ, ಬಂದೂಕ್ ತಗೊಂಡು ಹೊರ ಬರ್ತಾರೆ. ದುಡ್ಡನ್ನ ಕೊಡು ಅಂತ ಹೇಳ್ತಾರೆ, ಹ್ಯಾಂಡ್ಸ್ ಅಪ್ ಅಂತಾರೆ. ಸೊ 1 ಕೋಟಿ ರೂಪಾಯಿ ತಗೊಂಡ್ತಾರ. ಬಟ್ ಅವನೇನ್ ಮಾಡ್ದ, ಆ ಮಾಲೀಕ ಕೊಟ್ಬಿಟ್ಟ. ಜೀವ ಉಳಿಸ್ಬೇಕಲ್ಲ ಫಸ್ಟ್. ಸೊ ಡ್ರೈವರಿಗೆ ಹೇಳ್ದ, ದುಡ್ಡು ಕೊಟ್ಬಿಡು, ನಾವು ವಾಪಸ್ ಹೋಗೋಣ ಅಂತ. ಸೊ ಅವನು ವಾಪಸ್ ಹೋಗ್ಬಿಟ್ಟ. ಸೊ ವಾಪಸ್ ಪೂನಾಗ್ ಬಂದ್ಬಿಟ್ಟ. ಪೂನಾಗ್ ಬಂದು ಎಷ್ಟು ಭಯ ಅಂದ್ರೆ, ಮತ್ತೆ ಯಾವಾಗ ಬರ್ತಾರೋ ಅವರು, ಯಾವಾಗ ಮತ್ತೆ ದಾಳಿ ಮಾಡ್ತಾರೆ ಅಂತ ತುಂಬಾ ಭಯದಿಂದ ಆಯ್ತಾ ಅಂತ. ಆಗ ನಮ್ಮ ಪುನಃ ಒಬ್ಬ ಭಕ್ತರಿಗೆ ಫೋನ್ ಮಾಡ್ತಾರೆ, ತುಂಬಾ ಭಯ ಆಗ್ತದೆ, ಏನಾದ್ರು ಹೇಳಿ ಅಂತ. ಸೊ ಆಗ ಅವರು ಭಕ್ತರು ಬಂದು ಅವ್ರ ಮನೆಗೆ ಬಂದು ಕೀರ್ತನೆ ಮಾಡ್ತಾರೆ, ಸ್ವಲ್ಪ ಹಿತವಚನ ಹೇಳ್ತಾರೆ.
ಆಗ ಅವ್ರಿಗೂ ತುಂಬಾ ಸಂತೋಷ ಆಗುತ್ತೆ, ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಸೊ ಈ ಭೌತಿಕ ಲೋಕದಲ್ಲಿ ಎಷ್ಟೇ ಒಂದು ಗಳಿಸಿದ್ರು ಕೂಡ ನೆಮ್ಮದಿ ಅನ್ನೋದು ಸಿಗುವುದಿಲ್ಲ. ಒಬ್ಬ ಹುಡುಗ ತಂದೆಯನ್ನು ಕಳ್ಕೊಂಡಿದ್ದ. ಕಳ್ಕೊಂಡು ಅಳ್ತಾ ಇದ್ದ, ಯಾಕೆಂದ್ರೆ ಊಟ ಸಿಗ್ತಾ ಇಲ್ಲ, ಯಾರು ಅವನಿಗೆ ಪ್ರೀತಿ ಮಾಡಲು ಆದ್ರೆ ಆರೈಕೆ ಮಾಡ್ತಾ ಇಲ್ಲ. ಆದ್ರೆ ಯಾವಾಗ ಈ ಕೋಟ್ಯಾಧೀಶನ ಮಗ ತನ್ನ ತಂದೆ ಜೊತೆ ಸೇರ್ಕೊಂತಾನೋ ಆಗ ಸಂತುಷ್ಟನಾಗ್ತಾನೆ. ಅದೇ ರೀತಿ ನಾವು ಕೂಡ ಕೃಷ್ಣನ ಮಕ್ಕಳು. ಕೃಷ್ಣ ಇಡೀ ಜಗತ್ತಿನ ನಾಯಕ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಅಂತಹ ಕೋಟ್ಯಾಧೀಶ ದೇವರನ್ನ ಮರೆತು ನಾವು ಈ ಭೌತಿಕ ಜಗತ್ತಲ್ಲಿ ಬಂದಿದ್ದೇವೆ. ಯಾವಾಗ ನಾವು ಮತ್ತೆ ವಾಪಸ್ ಕೃಷ್ಣ ಹತ್ರ ಹೋಗ್ತೀವಿ ಆಗ ನಿಜವಾದ ಸಂತೋಷವನ್ನ ಪಡೆಯಬಹುದು. ಸೊ ಒಬ್ಬ ಕೋಟ್ಯಾಧೀಶನ ಮಗ ಮೋಸ್ಟ್ಲಿ ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ. A man had 2 sons. The young ಒಬ್ಬ ತಂದೆಗೆ 2 ಮಕ್ಕಳಿದ್ರು. ಒಬ್ಬ ಮಗ ಹೇಳ್ತಾನೆ, ಅಪ್ಪ ನನ್ನ ಆಸ್ತಿ ಪಾಲನ್ನು ನನ್ ಕೊಟ್ಬಿಡು, ನಾನು ಹೋಗ್ತೀನಿ, ನಾನು ಸಪರೇಟ್ ಆಗಿರ್ತೀನಿ, ನಾನು ನನ್ನ ಪಾಲನ್ನು ಕೊಟ್ಬಿಡು ಅಂತ. ತಂದೆ ಹೇಳ್ತಾನೆ, ಯಾಕಪ್ಪ ಹೋಗ್ತೀಯ, ಹೋಗ್ಬೇಡ. ಆದ್ರೆ ಹಠ ಮಾಡಿದಾಗ ತಂದೆ ಹೇಳ್ತಾನೆ, ಆಯ್ತು ನಿನ್ನ ಆಸ್ತಿಯನ್ನು ತಗೋ, ನೀನ್ ಹೋಗು ಅಂತ. ತಗೊಂಡ್ಬಿಟ್ಟು ಹೋಗ್ಬಿಡ್ತಾನೆ. ತನ್ನ ಆಸ್ತಿ ಪಾಲನ್ನು ತಗೊಂಡು ಮನೆ ಬಿಟ್ಟು ಓಡೋಗ್ತಾನೆ. ಓಡೋಗಿ ಐಷಾರಾಮಿ ಜೀವನ ನಡೆಸ್ತಾನೆ. ಎಲ್ಲ few days later, his younger son packed all his belongings and moved to a distant land. ಬೇರೆ And ದೇಶಕ್ಕೆ there he ದೂರ wasted ದೇಶಕ್ಕೆ all ಹೋಗಿ his money in ಎಲ್ಲ wild ದುಡ್ಡನ್ನ living. ಖರ್ಚು ಮಾಡ್ತಾನೆ. ಕುಡಿಯೋದ್ರಲ್ಲಿ, ಮೋಸ ಮಾಡೋದ್ರಲ್ಲಿ, ಈಜಾಡೋದ್ರಲ್ಲಿ ಖರ್ಚು ಮಾಡಿಬಿಡ್ತಾನೆ. ಎಷ್ಟು ಖರ್ಚು ಮಾಡ್ತಾನೆ ಅಂದ್ರೆ ಏನು ದುಡ್ಡು ಉಳಿಯೋದಿಲ್ಲ ಅವನ ಹತ್ರ. ಜೂಜಾಡ್ತಾನೆ. ಜೂಜಿನಲ್ಲಿ ಎಲ್ಲ ದುಡ್ಡು ಕಳ್ಕೊಂಡ್ಬಿಡ್ತಾನೆ. ಕಂಪ್ಲೀಟ್ ಎಲ್ಲನ್ನ ಕಳ್ಕೊಂಡ್ಬಿಡ್ತಾನೆ. ಮತ್ತೆ ಬೀದಿಗೆ ಬಂದ್ಬಿಟ್ಟ. ಈಗ ಬೀದಿಲಿ ಬಂದು ಕಳ್ತನ ಮಾಡ್ತಾನೆ. ದುಡ್ಡಿಲ್ಲ, ಆದ್ರೆ ಕುಡಿಯೋ ಆಟ, ಅದಕ್ಕೆ ಕಳ್ತನ ಮಾಡ್ಕೊಂಡು ಕುಡಿತಾ ಇದ್ದ. ಜನರಿಗೆ ಗೊತ್ತಾಯ್ತು. ಜನರು ಅವರನ್ನು ಹೊಡೆದು ಹೊರ ಹಾಕ್ಬಿಡ್ತಾರೆ. ಕೆಲಸ ಮಾಡಕ್ಕೆ By the time his money ದುಡ್ಡಿಲ್ಲ, ran out, a great famine swept over the land and he began to starve. ಬರಗಾಲ ಬಂತು. ಏನ್ ಮಾಡ್ದ, ಹಂದಿ ಕಾಯಕ್ಕೆ ಸ್ಟಾರ್ಟ್ ಮಾಡ್ದ. Hire him. And the man ಹಂದಿ ಕಾಯಕ್ಕೆ ಸ್ಟಾರ್ಟ್ ಮಾಡಿ ಹಂದಿಗಳಿಗೆ to feed ಆರೈಕೆ ಮಾಡ್ತಾ ಇದ್ದ. ಅದರಿಂದ ಏನ್ ಸ್ವಲ್ಪ ದುಡ್ಡು ಬರ್ತಾ ಇತ್ತು ಅದರಿಂದ ಜೀವನ ನಡೆಸ್ತಾ ಇದ್ದ. The young man became so hungry that ಅದು even ಊಟ ಮಾಡಕ್ಕೆ ಏನು ಇರಲಿಲ್ಲ. ಹಂದಿಗಳಿಗೆ ಏನ್ ಕಾಳು ಕೊಡ್ತಾ ಇದ್ರು ಅದೇ ಕಾಳನ್ನು ಇವನು no ಕೂಡ one ತಿಂತಾ gave him ಇದ್ದ. anything. ಈಗ ತಂದೆ ನೆನಪಾಯ್ತು, ಅಪ್ಪ ಯಾಕಾದ್ರೂ ನೀನ್ ಬಿಟ್ಟು ಬಂದೆ. When he finally came to his senses, he said to himself, "At home, even the hired servants have food enough to spare, and here I am dying of hunger." ನನ್ನ ತಂದೆ ಮನೆಯಲ್ಲಿ Wasted everything. ನನ್ his ಕೆಲಸ father ಮಾಡೋರು ಕೂಡ ಎಷ್ಟೊಂದು ಫೆಸಿಲಿಟಿ ಕೊಡ್ತಾರೆ, ನಾನು ಇಲ್ಲಿ While ತುಂಬಾ he had ಕಷ್ಟ a ಪಡ್ತಾ job ಇದ್ದೀನಿ. feeding the pigs, the young man became so hungry that even the pods he was feeding the pigs looked good to him. But no one gave him anything. Finally, he came to his senses and said, My father's workers have plenty to eat, and here I am starving to death. I will go to my father and say to him, Father, I have ಮತ್ತೆ sinned ತಂದೆ against ಹತ್ರ ಹೋಗ್ತೀನಿ God ನಾನು. in heaven and against ತಂದೆ you. ಹತ್ರ ಹೋಗಿ ನಾನು ಕ್ಷಮೆ I'm no ಕೇಳ್ತೀನಿ. longer good enough to be called your son. Treat me like one of your workers. ಮತ್ತೆ ತಂದೆ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ, ನನ್ನನ್ನು ಸ್ವೀಕರಿಸೋದಕ್ಕೆ ಹೇಳ್ತೀನಿ ಅಂತ ವಾಪಸ್ ಮನೆಗೆ ಬರ್ತಾ ಇದ್ದ. ಅದೆಷ್ಟು ವೀಕ್ ಆಗಿದ್ದ ಅಂದ್ರೆ ಅಲ್ಲೇ ಬಿದ್ದುಬಿಟ್ಟ ದಾರಿಲಿ. ಆದರೆ ತಂದೆ
ಹೋಗಿ But when he ಮಗನನ್ನ was ಕರ್ಕೊಂಡ್ starting to ಬರ್ತಾನೆ walk ಮನೆಗೆ. way off, his father saw him and felt sorry for him. ತಂದೆ ಹೋಗಿ He ran to his son. ಮಗನನ್ನ ಕರ್ಕೊಂಡ್ ಬರ್ತಾನೆ. ತಂದೆ ಜೊತೆ ಜಗಳಾಡಿ ಹೋದ್ರು ಕೂಡ ತಂದೆ ಅವರನ್ನ And ಅವನನ್ನ kissed him. ಸ್ವೀಕರಿಸ್ತಾರೆ. Hurry and bring the best clothes and put them on him. ಒಳ್ಳೆ ಬಟ್ಟೆ ತಗೊಂಬನ್ನಿ, Give him a ring for his finger and sandals for his feet. This son of mine was dead, but has now come back to life. He was lost and has now been found. And they began to celebrate. ಸೊ ಕೃಷ್ಣ ನಮ್ಮ ತಂದೆ. ಕೃಷ್ಣನನ್ನ ಮರೆತು ಈ ಜಗತ್ತಿಗೆ ಬಂದಿದ್ದೀವಿ, ಭೌತಿಕ ಜಗತ್ತಿಗೆ. ಮತ್ತೆ ವಾಪಸ್ ನಾವು ಹೋಗಕ್ಕೆ ಇಷ್ಟಪಟ್ರೆ ಕೃಷ್ಣನಿಗೆ ಎಷ್ಟು ಸಂತೋಷ ಆಗುತ್ತೆ. ಇದು ಸೋ ಹ್ಯಾಪಿ. ಓ, ನನ್ನ ಮಗ ವಾಪಸ್ ಬರ್ತಾ ಇದ್ದಾನೆ ತುಂಬಾ ಹರ್ಷೋಲ್ಲಾಸದಿಂದ ನಮ್ಮನ್ನ ಕೃಷ್ಣ ಸ್ವಾಗತಿಸ್ತಾನೆ. ವೆರಿ ಹ್ಯಾಪಿ. ತುಂಬಾ ಸಂತೋಷ ಆಗುತ್ತೆ ಕೃಷ್ಣನಿಗೆ. ನಾವು ಎಷ್ಟು ಕೃಷ್ಣನನ್ನ ಮಿಸ್ ಮಾಡ್ತಾ ಇದೀವೋ ಅಷ್ಟೇ ದೇವರು ಕೂಡ ನಮ್ಮನ್ನ ಮಿಸ್ ಮಾಡ್ತಾ ಇದ್ದಾನೆ. ಸೊ ನಾವು ಭಗವದ್ಧಾಮಕ್ಕೆ ಹೋದ್ರೆ ಭಗವಂತನಿಗೆ ತುಂಬಾ ಸಂತೋಷ ಆಗುತ್ತೆ. ಕಾಯ್ತಾ ಇದಾರೆ ನಮಗೋಸ್ಕರ. ರೈಟ್. ಅದೇಗೆಂದ್ರೆ ಗಿಡದ ಬೇರಿಗೆ ನೀರು ಹಾಕಿದಾಗ ಎಲ್ಲ ಎಲೆಗಳಿಗೆ ಪೋಷಣೆ ಸಿಗುತ್ತೆ. ಹೊಟ್ಟೆಗೆ ಆಹಾರ ಹಾಕಿದಾಗ ಎಲ್ಲ ಅಂಗಗಳಿಗೆ ಬಲ ಸಿಗುತ್ತೆ. ಅದೇ ರೀತಿ ಭಗವಂತನ ಸೇವೆ ಮಾಡಿದಾಗ ನಾವು ಸಂತುಷ್ಟರಾಗ್ತೀವಿ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟಂ. ಭಗವಂತನಿಗೆ ಸಂತುಷ್ಟಗೊಳಿಸಬೇಕು, ಅದು ಜೀವನದ ಉದ್ದೇಶ. ಕೃಷ್ಣ ಈ ಜಗತ್ತಿನ ಬೇರಿದ್ದಂಗೆ, ನಾವೆಲ್ಲರೂ ಎಲೆಗಳಿದ್ದಂಗೆ. ಸೊ ಕೃಷ್ಣನಿಗೆ ಸಂತೋಷ ಕೊಟ್ರೆ ನಾವು ಕೂಡ ಸಂತೋಷ ಪಡಿತೀವಿ. ನೋಡಿ, ಹನುಮಂತ ಭಗವಂತನಿಗೆ ಸೇವೆ ಮಾಡ್ತಾ ಇದ್ದಾನೆ. ರೈಟ್. ಸೊ ಮತ್ತೆ ಆಧ್ಯಾತ್ಮಿಕ ವಿಷಯದ ನವಿಲು, ಗೋಪಪಾಲಕರು, ಗೋಪಿಯರು ಎಲ್ಲರೂ ಕೃಷ್ಣನ ಸೇವೆ ಮಾಡ್ತಾ ಇದ್ದಾರೆ. ಕೃಷ್ಣನ ಸೇವೆ ಮಾಡ್ತಾ ಇರೋ ಕಾರಣ ಅವರು ತುಂಬಾ ಸಂತೋಷವನ್ನು ಅನುಭವಿಸ್ತಾರೆ. ರೈಟ್. ದೇ ಆರ್ ಆಲ್ವೇಸ್ ಹ್ಯಾಪಿ. ಯಾವುದೇ ಟೆನ್ಷನ್ ಇಲ್ಲ, ಆಂಗ್ಸೈಟಿ ಇಲ್ಲ ಅವರಿಗೆ. ಆದರೆ ನಮಗೆ ಎಷ್ಟೊಂದು ಆಂಗ್ಸೈಟಿ, ಯಾಕೆಂದ್ರೆ ನಾವು ಭಗವಂತನನ್ನ ಮರೆತಿದ್ದೀವಿ. ಒಂದು ನಿಮಿಷ, ಸ್ಲೈಡ್ ಚೇಂಜ್ ಆಗ್ತಾ ಇಲ್ಲ. ಸ್ಟಾಪ್ ಆಗ್ತಾ ಇದೆ. ಈ ಸ್ಲೈಡ್ ಅಲ್ಲಿ ಇದೆ. ಸೊ ಭಗವಂತನಿಗೆ ಸೇವೆ ಸಲ್ಲಿಸುವ ಮೂಲಕ ಆನಂದ, ನಿಜವಾದ ಆನಂದ ಪಡೆಯಲು ಸಾಧ್ಯ. ಆದರೆ ಭೌತಿಕ ಜಗತ್ತಲ್ಲಿ ನಾವು ಭೌತಿಕ ಆನಂದದ ಮರೀಚಿಕೆ ಹಿಂದೆ ಬೆನ್ನಟ್ಟುತ್ತಾನೆ ಮತ್ತು ಮೋಸ ಹೋಗುತ್ತಾನೆ. ಮರೀಚಿಕೆ ಗೊತ್ತಲ್ಲ? ಅದು ಮರುಭೂಮಿಯಲ್ಲಿ ಕಾಣುತ್ತೆ. ನೀರು ಇರೋ ಹಾಗೆ ಕಾಣುತ್ತೆ, ಆದರೆ ನೀರಿಲ್ಲ. ಆದರೆ ಈ ಜಗತ್ತಿನಲ್ಲಿ ಸುಖ ಇರೋ ಹಾಗೆ ಕಾಣುತ್ತೆ, ಆದರೆ ಸುಖ ಯಾರು ಕಂಡಿಲ್ಲ. ಸುಖದ ಹತ್ತಿರ ಒಂದು ಹೆಜ್ಜೆ ಇಟ್ಟಾಗ ಸುಖ ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತೆ, ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ಈ ರೀತಿ ಇಡೀ ಜೀವನ ಕಳ್ಕೊಂಡ್ಬಿಡ್ತೀವಿ ನಾವು ಸುಖದ ಹಿಂದೆ ಓಡಾಡುತ್ತಾ. ಆದರೆ ಸುಖ ಕೈಗೆ ಸಿಗೋದಿಲ್ಲ. ಒಬ್ಬ ಅಗಸ ಇದ್ದ. ಅಗಸನ ಹತ್ರ ಒಂದು ಕತ್ತೆ ಇತ್ತು. ಕತ್ತೆ ತುಂಬಾ ಸುಮಾರಿ, ಕೆಲಸನೇ ಮಾಡೋದಿಲ್ಲ. ಸೊ ಬಟ್ಟೆ ಎತ್ಕೊಂಡು ಹೋಗ್ಬೇಕಿತ್ತು. ಸೊ ಕತ್ತೆ ಮಲಗಿದೆ, ಹೇಳ್ತಾನೆ ಇಲ್ಲ. ಅಗಸ ಏನ್ ಮಾಡ್ತಾನೆ, ಒಂದು ಗಜ್ರಿ ತಗೊಂಡು ತಲೆ ಮುಂದೆ ಇಡ್ತಾನೆ. ಗಜ್ರಿ ಬಂತು ಅಂತ ತಲೆ ಎತ್ತುತ್ತೆ. ಸೊ ಅದನ್ನ ಮೇಲೆ ಎತ್ತಿದಾಗ ಅದು ನಿಂತು ಬಿಡುತ್ತೆ. ಸೊ ಒಂದು ಕೋಲ್ ಕಟ್ಟಿ ಕೋಲ್ ಮುಂದೆ ಗಜ್ರಿ ಇಡ್ತಾನೆ, ಕತ್ತೆ ಮೇಲೆ ಬಟ್ಟೆ ಹಾಕಿ ಕೂತ್ಕೊಂಡ್ಬಿಡ್ತಾನೆ. ಸೊ ಅದು ಕತ್ತೆ ಒಂದ್ ಹೆಜ್ಜೆ ಇಟ್ರೆ ಸಾಕು, ಅದು ಸಿಗುತ್ತೆ ನನಗೆ. ಸೊ ಒಂದ್ ಹೆಜ್ಜೆ ಇಡ್ತಾನೆ, ಅದು ಗಜ್ರಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ಸೊ ಕ್ಯಾರೆಟ್ ಕೀಪ್ಸ್ ಗೋಯಿಂಗ್ ಅಹೆಡ್ ಅಹೆಡ್ ಅಹೆಡ್. ಹೆಜ್ಜೆ ಇಡ್ತಾ 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 ಮನೆ ಮುಟ್ಬಿಡುತ್ತೆ. ಸೊ ಅದೇ ರೀತಿ ನಮ್ಮ ಜೀವನ ಕೂಡ ಹೀಗೆ ಕಳೀತಾ ಇದೆ. ಸುಖ ಕಾಣ್ತಾ ಇದೆ, ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ಸುಖ ಇನ್ನಿಷ್ಟು ದೂರ ಹೋಗುತ್ತೆ, ಇನ್ನಿಷ್ಟು ದೂರ ಹೋಗುತ್ತೆ. ಇಡೀ ಜೀವನ ನಾವು
ಸುಖದ ಹುಡುಕಾಟಿನಲ್ಲಿಯೇ ಕಳ್ಕೊಂಡ್ಬಿಡ್ತೀವಿ, ಸುಖವನ್ನು ಅನುಭವಿಸ್ತಾ ಇಲ್ಲ. ಕೃಷ್ಣ ಹೇಳ್ತಾನೆ, ಸುಖವನ್ನು ಅನುಭವಿಸ್ಬೇಕಂದ್ರೆ ನಾವು ಆಧ್ಯಾತ್ಮಿಕ ಜೀವನವನ್ನ ಪಾಲಿಸಬೇಕು. ಹೇಗೆ ಮಾಡಬೇಕು ಆಧ್ಯಾತ್ಮಿಕ ಜೀವನ? ಸಿಂಪಲ್, ABCDE ಸೂತ್ರ. ಎ ಅಂದ್ರೆ ಅಸೋಸಿಯೇಷನ್. ನಾನು ಹಿಂದೆ ಕೂಡ ಇದನ್ನು ಹೇಳಿದ್ದೆ, ಈಗ ಮತ್ತೆ ರಿವೈಸ್ ಮಾಡ್ತಾ ಇದ್ದೀನಿ ಇನ್ನಷ್ಟು ಡೀಟೇಲ್ ಆಗಿ. ವೈದಿಕ ಗ್ರಂಥಗಳಲ್ಲಿ ಕಲಿಸಿದಂತೆ ಭಗವಂತ ಮತ್ತು ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಮಾಡಲು ಕಲಿಯುವುದರ ಮೂಲಕ ಒಬ್ಬರು ಆರೋಗ್ಯಕರ ಹೃದಯವನ್ನು ಹೊಂದಬಹುದು ಮತ್ತು ಮರಳಿ ಭಗವದ್ಧಾಮಕ್ಕೆ ಹೋಗುವುದು. ಅದು ನಮ್ಮ ಮೂಲ ಮನೆಯಾಗಿದೆ. ಅಲ್ಲಿ ಶಾಶ್ವತ ಸಮಾಜ, ಸ್ನೇಹ ಮತ್ತು ಪ್ರೀತಿಯನ್ನು ಅನುಭವಿಸಬಹುದು. ಸೊ ರಿಯಲ್ ಹ್ಯಾಪಿನೆಸ್ ಇಸ್ ದೇರ್ ಇನ್ ದ ಸ್ಪಿರಿಚುವಲ್ ವರ್ಲ್ಡ್. ಈ ಭೌತಿಕ ಜಗತ್ತಿನಲ್ಲ. ಸೊ ಎ ಅಂದ್ರೆ ಸಂಘ, ಬಿ ಅಂದ್ರೆ ಗ್ರಂಥಗಳು, ಪುಸ್ತಕಗಳು, ಸಿ ಅಂದ್ರೆ ಚಾಂಟಿಂಗ್, ಜಪ, ಡಿ ಅಂದ್ರೆ ಡಯಟ್, ಆಹಾರ, ಇ ಅಂದ್ರೆ ಎಂಗೇಜ್ಮೆಂಟ್, ಸೇವೆ. ಎ ಅಂದ್ರೆ ಸಂಘ. ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘವು ಬಚ್ಚಲಿನ ಕೊಚ್ಚೆಯಂತೆ ಅಂತ ಹೇಳ್ತಾರಲ್ಲ. ಸೊ ಯಾವ ರೀತಿ ಸಂಘವನ್ನ ಮಾಡ್ತೀವಿ ಆ ರೀತಿ ನಾವು ಆಗ್ತೀವಿ. ಸೊ ಒಮ್ಮೆ ಈ 2 ಗಿಳಿಗಳಿದ್ದು, ಈ ಗಿಳಿಗಳು ಒಂದು ಗಿಳಿಯನ್ನ ಕಟಗ ಖರೀದಿ ಮಾಡ್ತಾನೆ, ಇನ್ನೊಂದು ಗಿಳಿ ಋಷಿ ಮನೆಗೆ ಹೋಗುತ್ತೆ, ಋಷಿಗಳು ತಗೊಂತಾರೆ. ಸೊ ಸ್ವಲ್ಪ ದಿನದ ನಂತರ ಆ ವ್ಯಕ್ತಿ ಯಾರು ಈ ಗಿಳಿಯನ್ನ ಮಾರಿದ್ರು ಆ ಗಿಳಿಯನ್ನ ನೋಡಕ್ ಹೋಗ್ತಾರೆ. ಕಟಗನ್ನ ಮನೆಯಲ್ಲಿರುವ ಗಿಳಿ ಅವನ್ನ ನೋಡಿದ ತಕ್ಷಣ, ಹಿಡಿ ಅವನನ್ನ, ಕಟ್ಟಾಕಿ ಅವನನ್ನ, ಕೊಂದಾಕಿ ಅವನನ್ನ, ತಿನ್ನಿ ಅವನನ್ನ ಅಂತ ಅವನಿಗೆ ಭಯ ಆಯ್ತು. ಓಡೋಗ್ಬಿಡ್ತಾನೆ ಅಲ್ಲಿಂದ. ಋಷಿಗಳ ಮನೆಗೆ ಹೋದಾಗ, ಕುಟೀರಕ್ಕೆ ಹೋದಾಗ ಆ ಗಿಳಿ ಭಗವದ್ಗೀತೆ ಶ್ಲೋಕ ಆಡ್ತಾ ಇತ್ತು. ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯೋತ್ಸವ. ಇವ್ರು ಬಂದದನ್ನು ನೋಡಿದ ತಕ್ಷಣ, ಓ ಬನ್ನಿ ಕೂತ್ಕೊಳ್ಳಿ, ಋಷಿಗಳು ಹೊರಗಡೆ ಹೋಗಿದ್ದಾರೆ, ಬರ್ತಾರೆ, ಕೂತ್ಕೊಳ್ಳಿ, ಅಲ್ಲಿವರೆಗೂ ಶ್ಲೋಕ ಕೇಳಿ ಅಂತ ಹೇಳ್ತಾ ಇತ್ತು. ಸೊ ಇಬ್ರು ಗಿಳಿಗಳು ಸಹೋದರರು, ಆದ್ರೆ ಒಂದು ಗಿಳಿ ಕ್ರೂರಿ ಆಯ್ತು, ಇನ್ನೊಂದು ಸಜ್ಜನ ಅಂದ್ರೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂತು. ಯಾಕೆ? ಸಂಘದ ಪ್ರಭಾವದಿಂದ ನಾವು ಒಳ್ಳೆಯವರು ಕೆಟ್ಟವರಾಗ್ತೀವಿ. ಕರೆಕ್ಟ್. ಸೊ ಸಂಘ ತುಂಬಾ ಮುಖ್ಯ. ಒಂದು ಕರು ಮತ್ತೊಂದು ಕರು ಜೊತೆ ಸ್ನೇಹ ಮಾಡಿದರೆ ಅದು ಅವನು ಹಾಲು ಕುಡಿತಾನೆ. ಆದ್ರೆ ಕರು ಒಂದು ಹಂದಿ ಜೊತೆ ಸ್ನೇಹಿತನಾದ್ರೆ ಅದು ಮಲವನ್ನು ತಿನ್ನುತ್ತದೆ. ರೈಟ್ ರೈಟ್. ನೀವು ಇದರ ಕತೆ ಕೇಳಿರ್ಬೋದಲ್ಲ, ರೈಟ್. ಕುರಿ ಮತ್ತೆ ಸಿಂಹ. ಒಂದು ಸಿಂಹ ಕುರಿಗಳ ಮಧ್ಯೆ ಹುಟ್ಟಿ ಬೆಳೀತು. ಅದು ಕುರಿ ತರ ಬ್ಯಾ ಬ್ಯಾ ಅಂತ ಆಯ್ತು. ರೈಟ್. ಸಹವಾಸದ ಪ್ರಭಾವದಿಂದ ಅದು ಕೆಟ್ಟೋಯ್ತು. ರೈಟ್. ಇಲ್ಲಿ ಪ್ರಹ್ಲಾದ್ ಮಹಾರಾಜರ ಸಂಘದ ಕಾರಣದಿಂದ ಎಲ್ಲ ಅಸುರರು ಭಕ್ತರಾದ್ರು. ಆದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ದುರ್ಜನರ ಪ್ರಭಾವದಿಂದ ಕುಡಿಯೋ ಚಟ, ಸಿಗರೇಟ್ ಸೇದೋ ಚಟ ಬೆಳೆಸ್ಕೋಬಹುದು. ಅದಕ್ಕೆ ಸಂಘ ತುಂಬಾ ಮುಖ್ಯ. ರೈಟ್. ಇವತ್ತು ಇನ್ನೊಬ್ಬ ಯುವಕ ಬಂದಿದ್ದ, ಅವನು ಹೇಳ್ತಾ ಇದ್ದ, ಸರ್ ನಾನು ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಬಟ್ 1 ವರ್ಷದಿಂದ ಚೆನ್ನಾಗಿ ಇದ್ದೆ, ಬಟ್ ಹಾಸ್ಟೆಲಲ್ಲಿ ಸೇರ್ಕೊಂಡಾಗ ಹಾಸ್ಟೆಲಲ್ಲಿ ವಾತಾವರಣ ಕೆಟ್ಟಿದೆ, ಅದಕ್ಕೆ ಎಲ್ಲ ದುಶ್ಚಟಗಳು ಬೆಳೀತಾ ಇದೆ, ಕುಡಿಯೋದು, ಸಿಗರೇಟ್ ಸೇದೆಲ್ಲ ಮಾಡ್ತಾ ಇದ್ದೀನಿ, ಏನಾದ್ರು ಪರಿಹಾರ ಕೊಡಿ ಅಂತಂದ್ರು. ನಾನು ಹೇಳಿದೆ, ಹರಿಕೃಷ್ಣ ಜಪ ಸ್ಟಾರ್ಟ್ ಮಾಡು, ಪ್ರತಿನಿತ್ಯ ಬೆಳಿಗ್ಗೆ 1 ಮಾಲೆ, ಸಾಯಂಕಾಲ 1 ಮಾಲೆ ಮಾಡ್ಬೇಕು ಅಂತಂದೆ. ಆಯ್ತು ಅಂತ ಹೇಳಿ ಜಪ ಮಾಲೆ ತಗೊಂಡೋದೆ. ಸೊ ಒಳ್ಳೆಯ ಸಂಘದಿಂದ ಒಳ್ಳೆಯವರಾಗ್ತೀವಿ, ಕೆಟ್ಟವರ ಸಂಘದಿಂದ ಕೆಟ್ಟವರಾಗ್ತೀವಿ. ಬಿ ಅಂದ್ರೆ ಬುಕ್ಸ್, ಪುಸ್ತಕಗಳು. ಹೇಗೆ ಅಧಿಕೃತ ಯೂನಿವರ್ಸಿಟಿಯಲ್ಲಿ ಅಧಿಕೃತ ಪುಸ್ತಕಗಳನ್ನ ಓದ್ತೀವಿ, ಅದೇ ರೀತಿ ಆಧ್ಯಾತ್ಮಿಕ ಗ್ರಂಥವನ್ನ ಓದಬೇಕು. ಭಗವದ್ಗೀತೆ, ಶ್ರೀಮದ್ ಭಾಗವತ ಪುರಾಣ, ಈ ರೀತಿ ವೇದಗಳನ್ನ ಓದುವ ಮೂಲಕ ಭಗವಂತನ ಜ್ಞಾನ ನಾವು ಬೆಳೆಸ್ಕೋಬಹುದು. ವೇದಗಳು ಅಪಾರವಾಗಿವೆ. ಮೊದಲ ಸೆಷನ್ ಹೇಳಿದೆ ನಾವು, ಶ್ರುತಿ, ಸ್ಮೃತಿ, ರೈಟ್, ಋಗ್, ಯಜುರ್, ಅಥರ್ವ, ಸಾಮ, ಮತ್ತೆ ವೇದಾಂಗಗಳು, 18 ಪುರಾಣಗಳು, 18 ಉಪಪುರಾಣಗಳು, 108 ಉಪನಿಷತ್ಗಳು, ಸೊ ಷಡ್ದರ್ಶನಗಳು, ಎಷ್ಟೊಂದು ಅದ್ಭುತ ಜ್ಞಾನ ವೇದಗಳಲ್ಲಿದೆ. ಸೊ ಅದನ್ನೆಲ್ಲ ಓದಬಹುದು. ರಾಮಾಯಣ, ಮಹಾಭಾರತ, ಈ ಗ್ರಂಥಗಳಲ್ಲಿ ಸಾಕಷ್ಟು ಜ್ಞಾನ ಕೊಟ್ಟಿದ್ದಾರೆ. ಈ ಪುಸ್ತಕಗಳನ್ನು ಓದುವುದರಿಂದ ನಮಗೆ ಭಗವದ್ ಜ್ಞಾನ ಪ್ರಾಪ್ತಿಯಾಗುತ್ತೆ.
ಪರಂಪರೆಯಲ್ಲಿ ಬರುವ ಪುಸ್ತಕಗಳು ದೇವರ ವಾಕ್ಯವನ್ನು ಪುನರಾವರ್ತಿಸುತ್ತವೆ ಮತ್ತು ನಮ್ಮನ್ನು ಮರಳಿ ಭಗವದ್ಧಾಮಕ್ಕೆ ಹೋಗುವುದು ಆ ಆದರೆ ಊಹೆ ಮೆದುಳಿನಿಂದ ಹೊರಹೊಮ್ಮುವ ಮಾನವ ನಿರ್ಮಿತ ಪುಸ್ತಕಗಳು ನಮ್ಮನ್ನು ದಾರಿ ತಪ್ಪಿಸುತ್ತವೆ. ಕೆಲವರು ಭಗವದ್ಗೀತೆ ಬಗ್ಗೆ ಬರೀತಾರೆ, ಬಟ್ ಊಹಾಪೋಹ. ಆದರೆ ತಮ್ಮ ಅನಿಸಿಕೆಗಳನ್ನು ಮಾತ್ರ ಬರೀತಾರೆ, ಆದರೆ ಕೃಷ್ಣ ಏನು ಹೇಳಿದ ಅದನ್ನು ಬರೆಯೋದಿಲ್ಲ. ಅಂತಹ ಗ್ರಂಥಗಳಿಂದ ಏನೂ ಲಾಭ ಆಗುವುದಿಲ್ಲ. ಅದಕ್ಕೆ ಈ ಇಸ್ಕಾನಿನ ಭಗವದ್ಗೀತೆ ಯಥಾರೂಪ, ಆಸ್ ಇಟ್ ಈಸ್. ಈ ಭಗವದ್ಗೀತೆ ಯಥಾರೂಪವನ್ನು ಓದುವ ಮುಖಾಂತರ ಸಾವಿರಾರು ಜನರಿಗೆ ಈ ಸತ್ಯ ತಿಳಿದಿದೆ. ಈ ಸತ್ಯವನ್ನ ತಿಳಿದು ಅವರು ತಮ್ಮ ಜೀವನದ ಗುರಿಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಸಾಧನೆ ಕೂಡ ಮಾಡ್ತಾ ಇದ್ದಾರೆ. ಕೇವಲ ಭಾರತೀಯರಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲಾ ಜನಾಂಗದವರು ಭಗವದ್ಗೀತೆಯ ಇಸ್ಕಾನಿನ ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಹರೇ ಕೃಷ್ಣ ಜಪವನ್ನ ಮಾಡ್ತಾ ಇದ್ದಾರೆ. ಸಿ ಅಂದರೆ ಜಪ, ಹರೇ ಕೃಷ್ಣ ಮಂತ್ರ ಜಪ ಮಾಡು. ಜಪಸರದ ಮೇಲೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಪ್ರತಿದಿನ ಮಾಡ್ತೀವಲ್ಲ ಜಪ. ಈ ಎಣಿಸುವುದರಿಂದ, ಮಹಾಮಂತ್ರವನ್ನು ಎಣಿಸುವುದರಿಂದ ಏನಾಗುತ್ತೆ, ಮನಸ್ಸಿನ ಶಾಂತಿ, ತೃಪ್ತಿ ಮತ್ತೆ ಸಂತೋಷವನ್ನು ಪಡೆಯಬಹುದು. ಹಲವಾರು ಮಂತ್ರಗಳಿವೆ. ಓಂ ನಮೋ ಭಗವತೆ ವಾಸುದೇವ, ಇದು ಕೂಡ ಒಂದು ಮಂತ್ರ. ರೈಟ್. ಸೊ ವಾಲ್ಮೀಕಿ ಮಹರ್ಷಿಗಳಿಗೆ ನಾರದರು ರಾಮನಾಮ ಜಪ ಮಾಡು ಅಂತ ಹೇಳಿದಾಗ ಅವರು ಮಾಡೋಕ್ಕಾಗ್ಲಿಲ್ಲ. ಯಾಕಂದ್ರೆ ಅವರು ಮೊದಲು ಡಾಕು ಆಗಿದ್ರು, ರತ್ನಾಕರ ಡಾಕು ಆಗಿದ್ರು. ಆಯ್ತು, ನೀನು ರಾಮನ ಮಂತ್ರ ಜಪ ಮಾಡೋಕ್ಕಾಗಲ್ಲ, ಮೃತ್ಯುವಿನ ಮಂತ್ರ ಜಪ ಮಾಡು. ಮರ 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 ಅಂತ ಹೇಳ್ತಾ ಅದು ರಾಮ 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 ಆಯ್ತು. ರೈಟ್. ಅದೇ ರೀತಿ ಬೇಟೆಗಾರ ಮೃಗಾರಿ ಕೂಡ ಹರಿನಾಮ ಜಪ ಮಾಡಿ ಭಕ್ತನಾದ. ರೈಟ್. ಮತ್ತೆ ಪಶ್ಚಿಮ ದೇಶದಲ್ಲಿ, ಅಮೆರಿಕದಲ್ಲಿ 50 ವರ್ಷಗಳಿಂದ ಶಿಲ ಪ್ರಭುಪಾದರು ಹರಿಕೃಷ್ಣ ಮಂತ್ರವನ್ನು ಕೊಟ್ಟು ಹಲವಾರು ಹಿಪ್ಪಿಗಳನ್ನ ಉದ್ಧರಿಸಿದರು. ರೈಟ್. ಮತ್ತೆ ಹಲವಾರು ವೈಜ್ಞಾನಿಕ ಸಂಶೋಧನೆ ಕೂಡ ಆಗಿವೆ. ನಾನು ಹಿಂದೆ ಒಂದು ವಿಡಿಯೋ ತೋರಿಸಿದ್ದೆ. ರೈಟ್. ಸೊ ಹೇಗೆ ಜಪ ಮಾಡೋದ್ರಿಂದ ಮನಸ್ಸಿನಲ್ಲಿ ಸ್ಟ್ರೆಸ್, ಡಿಪ್ರೆಷನ್ ಕಮ್ಮಿ ಆಗುತ್ತೆ ಅಂತ. ಮತ್ತೆ ನಾವು ಪರಿಶುದ್ಧವಾಗ್ತೀವಿ. ನಾವು ಶ್ರುತಿ ಮಾತ್ರೇಣ ಪುಮಾನ್ ಭವತಿ ನಿರ್ಮಲ, ನಮ್ಮ ಚಿತ್ತ ಶುದ್ಧವಾಗುತ್ತೆ. ಆಹಾರದಲ್ಲಿ ಕೂಡ ಸಾತ್ವಿಕ ಆಹಾರವನ್ನು ನಾವು ಸ್ವೀಕರಿಸಬೇಕು. ರೈಟ್. ಸಾತ್ವಿಕ ಆಹಾರ ಸ್ವೀಕರಿಸೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಆದ್ರೆ ಮಾಂಸ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ನ ಚಾನ್ಸಸ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ರೈಟ್. ಮತ್ತೆ ಎಲ್ಲ ಪ್ರೋಟೀನ್, ಮಾಂಸದಲ್ಲಿರೋ ಪ್ರೋಟೀನ್ ಡೈಜೆಸ್ಟ್ ಮಾಡಲು ಕಷ್ಟ. ಅದಕ್ಕೆ ಪ್ರೋಟೀನ್ ಶರೀರದ ಒಳಗಡೆ ಅಂಟಿಕೊಂಡು ಕ್ಯಾನ್ಸರ್ ಆಗುತ್ತೆ. ಸಸ್ಯಾಹಾರಿ ಜನರಿಗೆ ಕ್ಯಾನ್ಸರ್ ಆಗೋದು ತುಂಬಾ ಕಮ್ಮಿ, ಆದ್ರೆ ಮಾಂಸಾಹಾರಿ ಜನರಿಗೆ ಜಾಸ್ತಿ ಕ್ಯಾನ್ಸರ್ ಚಾನ್ಸಸ್ ಇದೆ. ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಸೊ ಆಹಾರದಲ್ಲಿ 3 ಭಾಗ. ಒಂದು ಭಾಗ ರಕ್ತವಾಗುತ್ತೆ, ಇನ್ನೊಂದು ಭಾಗ ಮಲಮೂತ್ರವಾಗಿ ದೇಹದಿಂದ ಹೊರಬರುತ್ತೆ, ಇನ್ನೊಂದು ಭಾಗ ಅದು ಚೇತನ, ಮೆದುಳಿಗೆ ಹೋಗುತ್ತದೆ, ಪ್ರಜ್ಞೆಯನ್ನು ಉಂಟು ಮಾಡುತ್ತದೆ. ಸೊ ಯಾರಿಂದ ನಾವು ತಿಂತಾ ಇದ್ದೀವಿ, ಯಾವ ರೀತಿ ಅದನ್ನ ಅಡಿಗೆ ಮಾಡಿದ್ದಾರೆ, ಅದು ಕೂಡ ಮುಖ್ಯ. ಯಾರೊಬ್ಬ ವ್ಯಕ್ತಿ ಕ್ರೋಧದ ಭಾವನೆಯಿಂದ ಅಡಿಗೆ ಮಾಡ್ತಾ ಇದ್ದಾನೆ ಹೋಟೆಲ್ ಅಲ್ಲಿ, ಉದಾಹರಣೆಗೆ ಮಾಲೀಕ ನನ್ನ ಸ್ಯಾಲ್ರಿ ಕೊಟ್ಟಿಲ್ಲ, ಸೊ ತುಂಬಾ ಸಿಟ್ಟು, ಆ ಸಿಟ್ಟಿನಿಂದ ಅವನು ಅಡಿಗೆ ಮಾಡ್ತಾ ಇದ್ದಾನೆ. ಆ ಅಡಿಗೆಯನ್ನ ತಿಂದ್ರೆ, ಊಟವನ್ನು ತಿಂದ್ರೆ ಆ ಸಿಟ್ಟು ನಮಗೂ ಬಂದ್ಬಿಡುತ್ತೆ. ಯಾಕಂದ್ರೆ ಅದರಲ್ಲಿ ಆ ಸಿಟ್ಟಿನ ಭಾವನೆ ತುಂಬಿದೆ. ಆದ್ರೆ ತಾಯಿ ಅಡಿಗೆ ಮಾಡಿದಾಗ ಪ್ರೀತಿಯಿಂದ, ನನ್ನ ಮಗನಿಗೋಸ್ಕರ ಮಗಳಿಗೋಸ್ಕರ ಮಾಡ್ತಾ ಇದ್ದೀನಿ, ತುಂಬಾ ಪ್ರೀತಿಯಿಂದ ಅಡಿಗೆ ಮಾಡಿ ತಿನ್ಸಿದಾಗ ಅದರಲ್ಲಿ ಪ್ರೀತಿ ಇರುತ್ತೆ. ಅದರಿಂದ ಒಳ್ಳೆ ವಿಚಾರಗಳು, ಒಳ್ಳೆ ಮನೋಭಾವನೆ ಮನಸ್ಸಲ್ಲಿ ಬೆಳೆಯುತ್ತೆ. ಸೊ ಭಗವಂತನ ಪ್ರಸಾದ ಸ್ವೀಕಾರ ಮಾಡಿದ್ರೆ ಅದು ಇನ್ನೂ ಉತ್ತಮ. ಭಗವಂತನಿಗೋಸ್ಕರ ಪ್ರೀತಿಯಿಂದ ಅಡಿಗೆ ಮಾಡಿ ಅದನ್ನು ಭಗವಂತ ನೈವೇದ್ಯ ಸಲ್ಲಿಸಿ ಭಗವಂತ ಅದನ್ನು ಸ್ವೀಕರಿಸಿದಾಗ ಅದರಲ್ಲಿ ಭಗವಂತ ತನ್ನ ಅನುಗ್ರಹವನ್ನು ಕೊಡ್ತಾನೆ. ಭಗವಂತ ಅನುಗ್ರಹ ಕೊಟ್ಟಂತಹ ಆಹಾರ ಅದು ಪ್ರಸಾದ. ಕೇವಲ ಪ್ರಸಾದ ಸೇವನೆ ಮಾಡುವುದರಿಂದ ಆಧ್ಯಾತ್ಮಿಕ ಉನ್ನತಿ ಆಗುತ್ತೆ. ಸೊ ಇಸ್ಕಾನ್ ದೇವಸ್ಥಾನಕ್ಕೆ ಬಂದಾಗ ದಯವಿಟ್ಟು ಪ್ರಸಾದವನ್ನ ಸ್ವೀಕರಿಸಬೇಕು. ಸದಾ ಆಹಾರ ಪ್ರಸಾದಂ, ಇಲ್ಲಿ ನೋಡಿ, ಪ್ಯೂರ್ ವೆಜಿಟೇರಿಯನ್ ಫುಡ್ ಆಫರ್ ಟು ಕೃಷ್ಣ. ಯಾಕಂದ್ರೆ ಸಸ್ಯಾಹಾರಿ ಆಹಾರದಲ್ಲೂ ಕೂಡ ಪಾಪ ಇದೆ. ಯಾಕಂದ್ರೆ ಅಲ್ಲಿ ಗಿಡ ಕಡಿಬೇಕು, ಅಡಿಗೆ ಮಾಡಬೇಕು, ಬೇಯಿಸ್ಬೇಕು, ಅದು ಕೂಡ ಸ್ವಲ್ಪ ಪಾಪ ಇದೆ. ಆದ್ರೆ ಯಾವಾಗ ನಾವು
ಆ ಸಸ್ಯಾಹಾರಿ ಆಹಾರವನ್ನ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಸಮರ್ಪಿಸ್ತೀವಿ. ಭಗವಂತ ಅದನ್ನು ಸ್ವೀಕರಿಸಿದಾಗ ಅದು ಪ್ರಸಾದವಾಗತ್ತೆ. ಅದರಲ್ಲಿ ಯಾವುದೇ ಕರ್ಮ, ದೋಷ, ಪಾಪ ಇರೋದಿಲ್ಲ. ಸೊ ಪ್ರಸಾದ ಇಸ್ ಕರ್ಮ ಫ್ರೀ ಡಯಟ್. ಕರ್ಮದಿಂದ ಮುಕ್ತವಾದಂತಹ ಆಹಾರ, ಅದಕ್ಕೆ ಪ್ರಸಾದ ಅಂತ ಕರೀತಾರೆ. ಮತ್ತೆ 5ನೇ ಒಂದು ವಿಷಯ ಅಂದ್ರೆ ಸೇವೆ. ಸೊ ಭಗವಂತನಿಗೋಸ್ಕರ ಸ್ವಲ್ಪ ಸೇವೆ ಕೂಡ ಮಾಡಬೇಕು. ಹೇಗೆ ಇಲ್ಲಿ ಒಂದು ಅಳಿಲು ಸೇವೆ ಮಾಡ್ತಾ ಇದೆ, ರಾಮಚಂದ್ರ ಸೇವೆ. ರೈಟ್, ಎಲ್ಲ ವಾನರರು ಕಲ್ಲು ಬಂಡೆ ತಂದು ಸಮುದ್ರದಲ್ಲಿ ಹಾಕ್ತಾ ಇದ್ದಾರೆ. ಅಳಿಲು ಕೂಡ ಒಂದು ಧೂಳನ್ನ, ಒಂದು ಕಣವನ್ನ ಹಾಕ್ತಾ ಇದೆ. ಅರ್ಜುನ ಕೂಡ ಕೃಷ್ಣನ ಸೇವೆ ಮಾಡಿದ, ಯುದ್ಧ ಮಾಡಿದ. ಕೃಷ್ಣನ ಆಸೆ ಇತ್ತು ಅರ್ಜುನ ಯುದ್ಧ ಮಾಡಿ ಯುದ್ಧವನ್ನು ಗೆದ್ದಬೇಕು ಅಂತ. ಸೊ ಅರ್ಜುನ ಯುದ್ಧ ಮಾಡಿದ. ವೃಂದಾವನದಲ್ಲಿ ಹಣ್ಣು ಮಾರಾಟಗಾರ ಮಹಿಳೆ, ಅವಳು ಕೃಷ್ಣನ ಸೌಂದರ್ಯ ನೋಡಿ ಮೋಹಿತರಾಗಿ ಕೃಷ್ಣನಿಗೆ ಹಣ್ಣನ್ನ ಕೊಟ್ರು. ಕೃಷ್ಣ ಅವಳಿಗೆ ಇಡೀ ಬುಟ್ಟಿ ತುಂಬಾ ವಜ್ರ ವೈಡೂರ್ಯವನ್ನ, ಆಭರಣಗಳನ್ನ ಕೊಟ್ಟ. ಸೊ ಕೃಷ್ಣ ಭಕ್ತರ ಪ್ರೀತಿಯನ್ನು ಸ್ವೀಕರಿಸ್ತಾನೆ, ಭಕ್ತರಿಗೆ ತನ್ನ ಪ್ರೀತಿಯನ್ನ, ಅನುಗ್ರಹವನ್ನ ನೀಡ್ತಾನೆ. ಸೊ ಸೇವೆ ಮಾಡಬೇಕು. ಯಾವ ರೀತಿ ಸೇವೆ? ಭಗವಂತ ನಮಗೆಲ್ಲ ಒಂದೊಂದು ರೀತಿಯ ಕೌಶಲ್ಯತೆಯನ್ನು ಕೊಟ್ಟಿದ್ದಾನೆ. ಆ ಕೌಶಲ್ಯತೆಯನ್ನ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ವಿದ್ಯಾರ್ಥಿಯಾದವರು ಕೃಷ್ಣನಿಗಾಗಿ ಅಧ್ಯಯನ ಮಾಡಿ, ಒಳ್ಳೆ ಮಾರ್ಕ್ಸ್ ತಗೊಂಬನ್ನಿ, ಅದನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡಿ. ಯಾಕಂದ್ರೆ ಬುದ್ಧಿ ಕೊಟ್ಟವನು ಕೃಷ್ಣ. ಆ ಬುದ್ಧಿಯ ರಿಸಲ್ಟ್ ಅನ್ನ ನಾವು ಭಗವಂತನಿಗೆ ಸಮರ್ಪಿಸಬೇಕು. ಕಂಪ್ಯೂಟರ್ ತಜ್ಞರು ಕೃಷ್ಣನ ಕಾರ್ಯಕ್ರಮಕ್ಕಾಗಿ ಪೋಸ್ಟರ್, ಸಾಫ್ಟ್ವೇರ್ ಗಳನ್ನು ಮಾಡಬಹುದು. ರೈಟ್, ನಮ್ಮ ಸ್ವಯಂ ಸೇವಕರು ಸುನಿಲ್ ಪ್ರಭು, ವಿನಯ್ ಪ್ರಭು, ವೆಂಕಟೇಶ್ ಪ್ರಭು, ಹಲವಾರು ಜನ ಇದ್ದಾರೆ. ಅವರೆಲ್ಲರೂ ತಂತ್ರಜ್ಞಾನವನ್ನು ಬಳಸಿ ಪೋಸ್ಟರು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಅದನ್ನೆಲ್ಲ ಮಾಡ್ತಾರೆ, ವಿಡಿಯೋಗಳನ್ನ ಮಾಡ್ತಾರೆ. ಸೊ ಅದು ಕೂಡ ಸೇವೆ. ಸೊ ಏನೇ ಮಾಡ್ಲಿ ನಾವು ಭಗವಂತನಿಗೋಸ್ಕರ ಮಾಡ್ಬೇಕು. ಒಬ್ಬ ಗಾಯಕ ಕೃಷ್ಣನ ಸಂತೋಷಕ್ಕಾಗಿ ಹಾಡಬಹುದು. ರೈಟ್, ಒಬ್ಬ ಅಡುಗೆಗಾರ ಉತ್ತಮವಾದ ಆಹಾರವನ್ನು ಬೇಯಿಸಬಹುದು, ಕೃಷ್ಣನಿಗೆ ಅರ್ಪಿಸಬಹುದು ಮತ್ತು ಪ್ರಸಾದವನ್ನು ವಿತರಿಸಬಹುದು. ರೈಟ್, ಅಲಂಕಾರಿಕನು ತನ್ನ ಪ್ರತಿಭೆಯನ್ನು ಬಳಸಿಕೊಂಡು ದೇವಾಲಯದ ಸಭಾಂಗಣವನ್ನು ಅಲಂಕರಿಸಬಹುದು. ಮತ್ತೆ ಕೆಲವರು ಕಲೆಗಾರರು ಇರ್ತಾರೆ, ಅವರು ಕಲೆಯನ್ನ ಅಥವಾ ಏನಂತಾರೆ ಪೇಂಟಿಂಗ್ ಅನ್ನ ಭಗವಂತನಿಗೋಸ್ಕರ ಮಾಡಬಹುದು. ನಿನ್ನೆ ಒಬ್ಬ ಪೇಂಟರ್ ಮೀಟ್ ಆಗಿದ್ದ. ಸೊ ಅವರು BA ಫೈನ್ ಆರ್ಟ್ಸ್ ಮಾಡ್ತಾ ಇದಾರಂತೆ. ಒಳ್ಳೆ ವಿಜುವಲ್ ಆರ್ಟ್ಸ್, ಈಸ್ ಮೇಕಿಂಗ್ ವಿಜುವಲ್ ಆರ್ಟ್ಸ್. ಒಳ್ಳೆ ಪೆನ್ಸಿಲ್ ಸ್ಕೆಚಸ್ ಮಾಡಿದ್ದ. ನಾನಂದೆ ಕೃಷ್ಣನ ಒಂದು ಸ್ಕೆಚ್ ಮಾಡ್ಕ ತಗೊಂಬ ಅಂತ. ಸೊ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಅವ್ನು ತಗೊಂಡ್ಬರ್ತಾನೆ. ಸೊ ಬ್ಯೂಟಿಫುಲ್ ಪೇಂಟಿಂಗ್ ಆಫ್ ಪೆನ್ಸಿಲ್ ಸ್ಕೆಚ್ ಪೇಂಟಿಂಗ್ ಆಫ್ ಕೃಷ್ಣ. ಸೊ ಭಗವಂತ ನಮ್ಗೆ ಏನು ಕಲೆಯನ್ನು ಕೊಟ್ಟಿದ್ದಾನೆ ಅದನ್ನೆಲ್ಲ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಇಲ್ಲಿ ಒಬ್ಬರು ಸಂಗೀತ ಹಾಡ್ತಾ ಇದ್ದಾರೆ, ಕೀರ್ತನೆ ಮಾಡ್ತೀವಿ, ಇನ್ನೊಬ್ರು ಡಿಸೈನ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಅಡಿಗೆ ಮಾಡ್ತಾ ಇದ್ದಾರೆ, ಇನ್ನೊಬ್ಬ ವಿದ್ಯಾರ್ಥಿ ಓದ್ತಾ ಇದ್ದಾನೆ, ಮತ್ತೆ ಇಲ್ಲಿ ಕೆಲವರು ಮೂರ್ತಿಯನ್ನ ಮಾಡ್ತಾ ಇದ್ದಾರೆ. ರೈಟ್, ಸೊ ಇವೆಲ್ಲ ಕಲೆಗಳು, ಭಗವಂತ ಕೊಟ್ಟಂತಹ ಕಲೆಗಳು ಭಗವಂತನಿಗೆ ಅರ್ಪಿಸಬೇಕು ಸೇವೆ ರೂಪದಲ್ಲಿ. ಸೊ ಕರೆಕ್ಟ್. ಸೊ ಇಲ್ಲಿಗ ನಾವು ನಮ್ಮ ಇವತ್ತಿನ ಕ್ಲಾಸನ್ನು ನಿಲ್ಲಿಸೋಣ. ಮುಖ್ಯವಾಗಿ ನಾವು ಇವತ್ತಿಯನ್ನು ಚರ್ಚೆ ಮಾಡಿದ್ವಿ ಅಂದ್ರೆ ನಮ್ಮ ನಿಜವಾದ ಮನೆ ಅಲ್ಲಿದೆ, ಇಲ್ಲಿರೋದು ಸುಳ್ಳು ಮನೆ. ರೈಟ್, ಸೊ ನಾವು ಈ ಜಗತ್ತಿನಲ್ಲಿ ಯಾಕೆ ಬಂದ್ವಿ? ಕೃಷ್ಣನ ಮರೆತು ಬಂದ್ವಿ. ಈ ಜಗತ್ತು ಜೈಲಿದ್ದಂಗೆ, ಆಧ್ಯಾತ್ಮಿಕ ಜಗತ್ತು ರಾಷ್ಟ್ರವಿದ್ದಂಗೆ. ನಾವು ಈ ಜೈಲಿಂದ ಬಿಡುಗಡೆ ಹೊಂದಿ ಭಗವಂತನ ಹತ್ರ ಹೋಗಬೇಕು. ಭಗವಂತನ ಹತ್ರ ಹೋಗೋದಕ್ಕೆ ನಾವೇನ್ ಮಾಡ್ಬೇಕು? ABCDE, ಒಳ್ಳೆ ಅಸೋಸಿಯೇಷನ್, ಸಂಘ, ಒಳ್ಳೆ ಭಗವದ್ಗೀತೆ ಓದಬೇಕು, ಜಪ ಮಾಡಬೇಕು, ಶುದ್ಧ ಆಹಾರ ಪ್ರಸಾದವನ್ನು ಸ್ವೀಕರಿಸಬೇಕು, ಮತ್ತೆ ಕೃಷ್ಣನ ಸೇವೆಯನ್ನು ಮಾಡಬೇಕು. ರೈಟ್, ಸೊ ಕೆಲವರು ಕೆಲಸ ಮಾಡ್ತಾರೆ. ಕೆಲಸ ಮಾಡುವವರು ಏನ್ ಮಾಡ್ಬೇಕು? ಸೊ ಕೆಲಸ ಮಾಡಿ ಧನ ಸಂಪಾದನೆ ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಭಾಗ, ಸಪೋಸ್ ಸ್ಯಾಲ್ರಿ, ಒಬ್ಬರು 30,000 ಸ್ಯಾಲ್ರಿ ಗಳಿಸ್ತಾ ಇದ್ದಾರೆ ಉದಾಹರಣೆಗೆ, ಅದರಲ್ಲಿ ಒಂದು 5%, 10%, ರೈಟ್, ಅದನ್ನ ಭಗವಂತನ ಸೇವೆಗೋಸ್ಕರ, ಗೀತಾ ವಿತರಣೆ ಅಥವಾ ಅನ್ನದಾನ ಸೇವೆ ಅಥವಾ ಏನು ಅಲಂಕಾರ ಸೇವೆ, ಫೆಸ್ಟಿವಲ್ ಸೇವೆ, ಅದಕ್ಕೋಸ್ಕರ ದಾನ ಮಾಡಬೇಕು. ರೈಟ್, ಸೊ ಈ ಕಾರ್ಯಕ್ರಮಕ್ಕೂ ಕೂಡ ಹಲವಾರು ಭಕ್ತರು ಮುಂದೆ ಬಂದು, ರೈಟ್, ಕೆಲವರು ಭಗವದ್ಗೀತೆ ಡೊನೇಟ್ ಮಾಡಿದ್ರು ಗಿಫ್ಟ್ ಆಗಿ. ಸೊ ಭಗವದ್ಗೀತೆ ತಮ್ಮ ಕೆಲವರಿಗೆ ಯಾರು ಉತ್ತಮ ಅಂಕಗಳನ್ನು ಗಳಿಸಿದ್ರೆ ಅವರಿಗೆ ಸಿಕ್ಕಿರ್ಬೇಕು. ರೈಟ್, ಸೊ ಕೆಲವರು ಆ ರೀತಿ ಸೇವೆ ಮಾಡಿದ್ರು. ಕೆಲವರು ಈ ಮೀಟಿಂಗ್ಸ್ ಅರೇಂಜ್ ಮಾಡ್ತಾರೆ, ಕೆಲವರು ರೀಡಿಂಗ್ ಮಾಡ್ತಾ ಇದ್ದಾರೆ, ಕೆಲವರು ಜಪ ಸೆಷನ್ಸ್ ಮಾಡ್ತಾ ಇದ್ದಾರೆ, ಕೆಲವರು ಪೋಸ್ಟರ್ಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಪ್ರೇರಣೆ ಇದೆ.
ಓ, ಭಗವಂತ ನಮಗೋಸ್ಕರ ಎಷ್ಟೊಂದು ಮಾಡಿದ್ದಾನೆ, ಎಷ್ಟೊಂದು ಕೌಶಲ್ಯತೆಯನ್ನು ಕೊಟ್ಟಿದ್ದಾನೆ, ಅದನ್ನೆಲ್ಲ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ಅನ್ನೋ ಭಾವನೆಯಿಂದ, ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡ್ತಾ ಇದ್ದಾರೆ. ಸೊ ಅದು ಉತ್ತಮವಾದದ್ದು. ಭಗವಂತನ ಎಷ್ಟು ಸಂತೋಷ ಆಗುತ್ತೆ ಈ ಸೇವೆಯನ್ನು ನೋಡಿ, ಕರೆಕ್ಟ್? ಅದೇ ರೀತಿ ನಿಸ್ವಾರ್ಥ ಭಾವನೆಯಿಂದ ಸೇವೆ ಪ್ರಚಾರ ಕಾರ್ಯವನ್ನು ಮಾಡಬೇಕು, ರೈಟ್? ಸೊ ಇಸ್ಕಾನ್ ನಮ್ಮ ಒಂದು ಯುವ ಸಂಘ ಅವರು ಇದೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೃಷ್ಣನ ಸಂದೇಶ ಪ್ರತಿಯೊಂದು ಯುವಕನಿಗೂ ತಟ್ಟಬೇಕು, ಅವರೆಲ್ಲರೂ ಒಳ್ಳೆಯರಾಗಬೇಕು ಅಂತ. ಆದ್ರೆ ನಾವೀಗ ಯುವ ಪೀಳಿ ನೋಡ್ತಾ ಇದ್ದೀನಿ, ಎಸ್ಪೆಷಲಿ ಸ್ಕೂಲಲ್ಲಿ, ಕಾಲೇಜಲ್ಲಿ ಎಷ್ಟೊಂದು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ, ರೈಟ್? ಈ ಸ್ಕೂಲಲ್ಲಿ ಕೂಡ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅವ್ರನ್ನೆಲ್ಲ ಕಾಪಾಡಬೇಕು, ಅವರನ್ನ ಭಕ್ತಿ ಮಾರ್ಗಕ್ಕೆ ತರಬೇಕು ಅನ್ನೋ ಒಂದು ಆಸೆ. ಸೊ ಕೆಲಸ ಸಾಕಷ್ಟಿದೆ ಮಾಡೋದಕ್ಕೆ, ಒಬ್ಬರಿಂದ ಸಾಧ್ಯವಿಲ್ಲ, ರೈಟ್? ಸೊ ಎಲ್ಲರೂ ಕೈಗೂಡಿಸಿದರೆ, ಎಲ್ಲರೂ ಒಟ್ಟಿಗೆ ಬಂದರೆ ಈ ಒಂದು ಕಾರ್ಯ ಸಫಲವಾಗಬಹುದು. ಆದಷ್ಟು ಎಷ್ಟಾಗುತ್ತೋ ಅಷ್ಟು, ಕರ್ನಾಟಕದ ಜನಸಂಖ್ಯೆ 6 ಕೋಟಿ ಅಲ್ಲ, ಅದರಲ್ಲಿ ಯುವಕರು 50% ಇರ್ಬೋದು, 3 ಕೋಟಿ ಜನ. ಸೊ ಅವರಿಗೆಲ್ಲ ಈ ಸಂದೇಶವನ್ನ ತಲುಪಿಸಬೇಕು. ಸೊ ಇಲ್ಲಿ 36 ಜನ ಇದ್ದೀರಾ, ಸೊ 3 ಕೋಟಿ ಜನರಿಗೆ ಈ ವಿಷಯವನ್ನ ತಲುಪಿಸಬೇಕು, ಗೀತೆಯ ಸಂದೇಶವನ್ನ, ಹರಿನಾಮದ ಮಹಿಮೆಯನ್ನ ತಲುಪಿಸಬೇಕು ಅಂತ ಒಂದು ಜವಾಬ್ದಾರಿ ಇದೆ. ಸೊ ಮಾಡೋದಕ್ಕೆ ಸಾಕಷ್ಟು ಕೆಲಸ ಇದೆ. ಸೊ ತಮಗೆ ಎಷ್ಟು ಸಮಯ ಇದೆ ಅಷ್ಟು ಸಮಯ ತಾವು ಕೂಡ ಸೇವೆಯಲ್ಲಿ ಭಾಗವಹಿಸಬಹುದು. ಓಕೆ, ಹರೇ ಕೃಷ್ಣ. ಸೊ ಈಗ ಏನಾದ್ರು ಪ್ರಶ್ನೆ ಇದ್ರೆ ಪ್ರಶ್ನೆಗಳನ್ನು ತಗೊಳ್ಳೋಣ. ಅದಕ್ಕೂ ಮುಂಚೆ ಏನಾದ್ರು ಅನೌನ್ಸ್ಮೆಂಟ್ ಇದ್ರೆ ಸುನಿಲ್ ಪ್ರಭು ಹೇಳ್ಬೋದು. ಹರೇ ಕೃಷ್ಣ ಪ್ರಭು, ತುಂಬಾ ಚೆನ್ನಾಗಿತ್ತು ಪ್ರಭು ಸೆಷನ್. ಥ್ಯಾಂಕ್ ಯು ಸೋ ಮಚ್ ಪ್ರಭು, ತುಂಬಾ ತಿಳ್ಕೊಂಡು. ಇವಾಗ ಪ್ರಭು ಮೇನ್ ಆಗಿ ಅನೌನ್ಸ್ಮೆಂಟ್ಸ್ ಅಂದ್ರೆ ಡೈಲಿ ಜಪಮಾಲೆ ಮತ್ತೆ ಡೈಲಿ ಜಪ ಮತ್ತೆ ಬುಕ್ ರೀಡಿಂಗ್ ಮಾಡ್ತಾ ಇದೀವಿ ಪ್ರಭು. ಕೆಲವೊಂದು ಭಕ್ತರು ನನಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಿ, ನನಗೆ ಭಗವದ್ಗೀತೆ ಬೇಕು, ಇನ್ನೊಬ್ರು ಮಾಲೆ ಬೇಕು, ಇನ್ನೊಬ್ರು ಭಾಗವತಂ ಬೇಕು ಅಂತ ಎಲ್ಲ ಕೇಳಿದ್ರು. ಅವ್ರಿಗೋಸ್ಕರ ನಾವು ಗ್ರೂಪ್ ಅಲ್ಲಿ ಗೂಗಲ್ ಫಾರ್ಮ್ ಹಾಕಿದೀವಿ ಪ್ರಭು. ದಯವಿಟ್ಟು ಯಾರ್ಯಾರಿಗೆ ಭಗವದ್ಗೀತೆ, ಭಾಗವತ, ಜಪಮಾಲೆ ತಿಲಕ್ ಬೇಕೋ ಅವ್ರ ಏನೇನ್ ಬೇಕೋ ಅದನ್ನ ದಯವಿಟ್ಟು ಗೂಗಲ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿದ್ರೆ ನೆಕ್ಸ್ಟ್ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ಪ್ರಭು. ಇದು ಮೇಜರ್. ಆಮೇಲೆ 8th ಮತ್ತೆ 9th ಮೈನ್ ಆಗಿ ಟೆಂಪಲ್ ಅಲ್ಲಿ ಯಾರ್ಯಾರು ಗೀತಾಸಾರ ಸೆಷನ್ ಅಟೆಂಡ್ ಮಾಡಿದೀರಾ ಅವ್ರಿಗೆಲ್ಲ ಸ್ಪೆಷಲ್ ಇವೆಂಟ್ ಆರ್ಗನೈಸ್ ಮಾಡಿದ್ವಿ ಪ್ರಭು. ಅದಕ್ಕೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಯಾರ್ಯಾರು ನೋಡಿದೀರಾ ದಯವಿಟ್ಟು ರಿಜಿಸ್ಟರ್ ಆಗಿ, ತಪ್ಪದೆ ಎಲ್ರೂನು ಕರ್ಕೊಂಡ್ ಬನ್ನಿ. ಆಮೇಲೆ ನೆಕ್ಸ್ಟ್ ಮಾತಾಜೀಸ್ಗೆ ನೆಕ್ಸ್ಟ್ ಒಂದು ಗೂಗಲ್ ಫಾರ್ಮ್, ಒಂದು ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಆಗಿದೆ. ದಯವಿಟ್ಟು ನಿಮ್ಗೆ ಸಪರೇಟ್ ಮೆಂಟರ್ ಇರ್ತಾರೆ. ದಯವಿಟ್ಟು ಮಾತಾಜೀಸ್ ಎಲ್ಲ ಅದಕ್ಕೆ ಜಾಯ್ನ್ ಆಗ್ಬೇಕು ಅಂತ ಕೇಳ್ಕೊತೀನಿ ಪ್ರಭು. ಹರೇ ಕೃಷ್ಣ ಪ್ರಭು. ಈ ಮಾರ್ಚ್ 8 ಮತ್ತು 9ನೇ ತಾರೀಕು ಒಂದು ಶಿಬಿರದ ತರ ಆನ್ಲೈನ್ ಅಲ್ಲಿ ನಾವು ಕಲಿತೀವಿ. ಬಟ್ ಆಫ್ಲೈನ್ ಫಿಸಿಕಲಿ ಬಂದಾಗ ಇನ್ನಿಷ್ಟು ಹೆಚ್ಚು ನಾವು ಲರ್ನಿಂಗ್ ಮಾಡ್ಬೋದು. ಒಳ್ಳೆ ಕೀರ್ತನೆ, ದರ್ಶನ, ಪ್ರಸಾದ, ಡಿಸ್ಕಷನ್, ಪರ್ಸನ್ ಇಂಟ್ರಾಕ್ಷನ್. ಸೊ ನಾನು ಕೂಡ ವೈಯಕ್ತಿಕವಾಗಿ ಇರ್ತೀನಿ 8 ಮತ್ತು 9ನೇ ತಾರೀಕು ಬೆಂಗಳೂರಿನಲ್ಲಿ ಇಸ್ಕಾನ್ ಕಲ್ಚರಲ್ ಸೆಂಟರ್. ಇದು ಕುಮಾರಸ್ವಾಮಿ ಲೇಔಟಲ್ಲಿ ಇದೆ. ಸೊ ಆಲ್ರೆಡಿ ಕೆಲವೊಂದು ಭಕ್ತರು ಬರ್ತಾ ಇದ್ದಾರೆ, ರೈಟ್? ಕನ್ನಡ ಗ್ರೂಪ್ ಇಂದಲ್ಲ, ಬೇರೆ ಗ್ರೂಪ್ ಇಂದ, ನಮ್ಮ ಆಫ್ಲೈನ್ ಪ್ರೀಚಿಂಗ್ ಇಂದ, ರೈಟ್? BMS ಕಾಲೇಜ್, ಗ್ಲೋಬಲ್ ವಿಲೇಜ್, ಟೆಕ್ ಪಾರ್ಕ್, ಅಲ್ಲಿ ಇಲ್ಲಿಂದ ಬರ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಆಲ್ರೆಡಿ ಕಾರ್ಯಕ್ರಮ ನಡೀತಾ ಇದೆ, ಅದರಲ್ಲಿ ತಾವು ಕೂಡ ಸೇರ್ಕೋಬಹುದು. ಸೊ ಅದಕ್ಕೋಸ್ಕರ ಸೊ ತಮಗೂ ಕೂಡ ಆಮಂತ್ರಣವಿದೆ. ಸೊ ಕೀರ್ತನೆಗೆ ಪ್ರಭುಜಿ ಕನ್ನಡದಲ್ಲೇ ಇರುತ್ತಾ ಪ್ರವಚನ? ಏನ್ ಮಾತಾಜಿ? ಪ್ರವಚನ ಕನ್ನಡದಲ್ಲೇ ಇರುತ್ತಾ? ಕನ್ನಡದವರಿಗೆ ಸಪರೇಟ್ ಆಗಿ ಕನ್ನಡ ಗ್ರೂಪ್ ಮಾಡ್ತಾ ಇದೀವಿ. Okay. ಇಂಗ್ಲಿಷ್ ಅವರಿಗೆ ಸಪರೇಟ್ ಆಗುತ್ತೆ, ಅದು ಸಪರೇಟ್ ಆಗಿ ಇಂಗ್ಲಿಷ್ ನಡೀತಾ ಇರುತ್ತೆ, ಕನ್ನಡವರಿಗೆ ಸಪರೇಟ್. ಓಕೆ. ಸೊ ಯಾರಿಗೆ ಬೇಕು ವಸತಿ ಅರೇಂಜ್ಮೆಂಟ್, ಪ್ರಸಾದಂ ಅರೇಂಜ್ಮೆಂಟ್ ಟೆಂಪಲ್ ವತಿಯಿಂದ ಎಲ್ಲರಿಗೂ ಮಾಡಲಾಗಿದೆ. ಮತ್ತೆ ಕೇವಲ ಸೊ ನಾಮಿನಲ್ ಫೀಸ್ ಮಾತ್ರ, ಕೇವಲ 200 rupees ಮಾತ್ರ ನಾಮಿನಲ್ ಫೀಸ್ ಚಾರ್ಜ್ ಮಾಡ್ತಾ ಇದೀವಿ, ಸೊ ದಟ್ ವಿ ಗೆಟ್ ಕನ್ಫರ್ಮೇಶನ್. ಬಟ್ ಪ್ರಸಾದಂ ಅಂಡ್ ಅಕಾಮಡೇಷನ್ ವಿಲ್ ಬಿ ಅರೇಂಜ್ ಫ್ರಮ್ ಟೆಂಪಲ್ ಸೈಡ್. ಓಕೆ, ಹರೇ ಕೃಷ್ಣ. ಇದರ ಉದ್ದೇಶ ಏನಂದ್ರೆ ಯುವಕರಿಗೆ ಇನ್ನಷ್ಟು ಹೆಚ್ಚು ಲಾಭ, ಅವರು ಹೆಚ್ಚು ಕಲಿಯಲಿ, ಮತ್ತೆ ಈ ಮಾರ್ಗದಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಅದು ಕ್ಲಾರಿಫೈ ಮಾಡ್ಕೊಳ್ಳಿ, ಮತ್ತೆ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಪಡೆದುಕೊಳ್ಳಲಿ ಅಂತ ಒಂದು ಆಸೆಯಿಂದ ನಾವು ಪ್ರತಿ ತಿಂಗಳು ಈ ರೀತಿ ಮಾಡ್ತಾ ಇರ್ತೀವಿ. ಸೊ ಈ ಮಾರ್ಚ್ ಅಲ್ಲಿ 8 ಮತ್ತು 9ನೇ ತಾರೀಕು ಮಾಡ್ತಾ ಇದೀವಿ.
ಅಷ್ಟೇ ರೀ, ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ, ಅದಕ್ಕೂ ತಮಗೆ ಆಮಂತ್ರಣ ಕೊಡ್ತೀವಿ. ಈಗ ಮಾರ್ಚ್ 1, 2, 3 ದಿನದಲ್ಲಿ ಅಹೋಬಿಲಂ ಆಂಧ್ರ ಪ್ರದೇಶದಲ್ಲಿ ದಕ್ಷಿಣ ಭಾರತದ ಒಂದು ಯುವ ಸಮ್ಮೇಳನ ನಡೀತಾ ಇದೆ. ಅದರಲ್ಲಿ ಲಾಸ್ಟ್ 1 ವರ್ಷದಿಂದ ನಮ್ಮ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಯುವಕರು, ಅವ್ರಿಗೋಸ್ಕರ ಮಾಡ್ತಾ ಇದೀವಿ. 800 ಯುವಕರು ಸೇರ್ತಾ ಇದ್ದಾರೆ. ಸೊ ಮತ್ತೆ ಇಸ್ಕಾನಿನ ವರಿಷ್ಠ ಪ್ರಚಾರಕರು ಕೂಡ ಅಲ್ಲಿ ಬರ್ತಾರೆ. ಸೊ ಆ ರೀತಿ ದೊಡ್ಡ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಸೊ ಮಾರ್ಚ್ 1 to 3 ಅದಕ್ಕೆ ನಿಮಗೆ ಆಮಂತ್ರಣ ಕೊಡ್ತಾ ಇಲ್ಲ ನಾವು, ಅದು ಮುಂದಿನ ವರ್ಷ ಅದಕ್ಕೆ ಆಮಂತ್ರಣ ಕೊಡ್ತೀವಿ. ಸೊ ಈ ವರ್ಷ ಯಾರು ಆಲ್ರೆಡಿ 1 ವರ್ಷದಿಂದ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಅವ್ರು ಬರ್ತಾ ಇದ್ದಾರೆ ಮಾತ್ರ. ಸೊ ಈ ರೀತಿ ಹಲವಾರು ಹಂತದಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ. ತಮಗೂ ಅನುಕೂಲ ಆದಷ್ಟು ತಾವು ಭಾಗವಹಿಸಿ ಅಂತ ನಮ್ಮ ಕೋರಿಕೆ. ಓಕೆ, ಓಕೆ, ಹರೇ ಹರೇ ಕೃಷ್ಣ. ಥ್ಯಾಂಕ್ ಯು. ಎನಿ ಅದರ್ ಕ್ವಶನ್ಸ್? ಈ ಕಾರ್ಯಕ್ರಮ ಸಾಟರ್ಡೆ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ. ಸಾಟರ್ಡೆ ಮಧ್ಯಾಹ್ನದಿಂದ ಸಂಡೇ ಮಧ್ಯಾಹ್ನದವರೆಗೂ ಇರುತ್ತೆ. ಓಕೆ, ಹರೇ ಕೃಷ್ಣ. ಎನಿ ಕ್ವಶನ್ಸ್? ಓಕೆ, ಯಾರಿಗೂ ಪ್ರಶ್ನೆ ಇಲ್ವಾ? ಆಯ್ತು. ಗೀತಾ ಕೋರ್ಸಲ್ಲಿ ತುಂಬಾ ಪ್ರಶ್ನೆಗಳು ಬರ್ತಾ ಇತ್ತು. ಮೋಸ್ಟ್ಲಿ ಎಲ್ಲ ಪ್ರಶ್ನೆಗೆ ಸಮಾಧಾನ ಆಗ್ಬಿಟ್ಟಿದೆ. ಯಾವ ಒಂದು ಪ್ರಶ್ನೆ ಬಂದಿದೆ, ಜ್ಯೋತಿ ಅವ್ರು ಕೇಳ್ತಾರೆ ಇಲ್ಲಿ, ಜಪ ಮಾಡುವುದಕ್ಕೆ ತುಳಸಿ ಮಾಲೆಯೇ ಬೇಕಾ ಪ್ರಭು? ರುದ್ರಾಕ್ಷಿ ಮಾಲೆ ಎಣಿಸುತ್ತಾ ಜಪ ಮಾಡಬಹುದಲ್ಲ ಅವರು? ಮಾಡ್ಬೋದು, ಪರವಾಗಿಲ್ಲ. ಜನರಲಿ ವಿಷ್ಣು ಮಂತ್ರವನ್ನ ತುಳಸಿ ಮಂತ್ರ ಮಾಲೆಯಲ್ಲಿ ಹೇಳ್ತಾರೆ. ಬಟ್ ತುಳಸಿ ಮಾಲೆ ಇಲ್ಲ ಅಂದ್ರೆ ತಾವು ನಾರ್ಮಲ್ ಯಾವುದೇ ಮಾಲೆಯಲ್ಲೂ ಕೂಡ ಮಣಿಯಲ್ಲಿ ಮಾಡ್ಬೋದು. ರೈಟ್, ಕೆಲವರು ಕ್ರಿಸ್ಟಲ್ಸ್ ಯೂಸ್ ಮಾಡ್ತಾರೆ, ಕೆಲವರು ಬೇವಿನ ಗಿಡದ ಮಾಲೆಯನ್ನು ಯೂಸ್ ಮಾಡ್ತಾರೆ. ಸೊ ನಿಮ್ಮ ಹತ್ರ ಯಾವ್ದಿದೆ ಅದನ್ನಲ್ಲಿ ಕಂಟಿನ್ಯೂ ಮಾಡಿ. ಬಟ್ ಮೇನ್ ಥಿಂಗ್ ಇಸ್ ಹರೇ ಕೃಷ್ಣ ಜಪ ಮಾಡಿ, ಅದನ್ನು ಎಣಿಸುತ್ತಾ ಜಪ ಮಾಡಿ. ಓಕೆ, ಹರೇ ಕೃಷ್ಣ 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 ಹರಿ ಹರೇ, ಹರೇ ರಾಮ 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 ಹರಿ ಹರಿ, ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ, ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಮೇನ್ ಥಿಂಗ್ ಇಸ್ ಟು ಹಿಯರ್, ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ ಅದನ್ನ ಧ್ವನಿಯನ್ನ ಕೇಳಬೇಕು. ಓಕೆ, ಸೊ ಪ್ರಿಯಾಂಕರ್ ಕೇಳಿದ್ರೆ ಭಗವದ್ಗೀತಾ ಬುಕ್ ರೀಡಿಂಗ್ ಯಾವಾಗಿಂದ ಸ್ಟಾರ್ಟ್? ಪ್ರತಿದಿನ 8 ಗಂಟೆಗೆ ನಡೀತಾ ಇದೆಯಲ್ಲ. ಸೊ ಡೈರೆಕ್ಟ್ಲಿ ಭಗವದ್ಗೀತೆ ಸ್ಟಾರ್ಟ್ ಮಾಡ್ತಾ ಇಲ್ಲ ನಾವು. ಅದೇ ಪ್ರಭುಪಾದರು ಬರೆದಿರುವಂತಹ ಭಗವದ್ಗೀತೆ ಆಧಾರಿತ ಕೆಲವೊಂದು ಪುಸ್ತಕಗಳಿವೆ, ಚಿಕ್ಕ ಪುಸ್ತಕಗಳು, ಅದನ್ನು ಓದ್ತಾ ಇದೀವಿ. ಅದರಲ್ಲಿ ಭಗವದ್ಗೀತೆಯ ಸಾರಾಂಶನೇ ಇದೆ, ಬಟ್ ಇನ್ನು ಸರಳವಾದ ರೀತಿಯಲ್ಲಿದೆ. ಸೊ ಆದ್ರೆ ಭಗವದ್ಗೀತೆ ಶ್ಲೋಕ ಬೈ ಶ್ಲೋಕ ನಾವು ಆಲ್ರೆಡಿ ಸೀನಿಯರ್ಸ್ಗೆ ಮಾಡ್ತಾ ಇದೀವಿ. ಹೋದ 2 ವರ್ಷದಿಂದ ಯಾರು ಕನೆಕ್ಟ್ ಆಗಿದ್ದಾರೆ ಅವ್ರಿಗೋಸ್ಕರ ಮಾಡ್ತಾ ಇದೀವಿ. ಸೊ ತುಂಬಾ ಸ್ಲೋ ಆಗಿ ನಡೀತದೆ. ಈಗ ಸದ್ಯಕ್ಕೆ ನಾವು 5ನೇ ಅಧ್ಯಾಯದಲ್ಲಿ ಇರ್ಬೇಕಷ್ಟೇ, 5th ಚಾಪ್ಟರ್ ತುಂಬಾ ನಿಧಾನವಾಗಿ ನಡೆಯುತ್ತೆ. ಸೊ ಅದಕ್ಕೆ ನಾವು ಈಗ ಪ್ರಭುಪಾದರ ಚಿಕ್ಕ ಪುಸ್ತಕವನ್ನ ತಗೊಂಡಿದ್ದೀವಿ. ठीक है, ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ ಸುನಿಲ್ ಪ್ರಭು, ಇವತ್ತು ಎಂಡ್ ಮಾಡೋಣ ಮೀಟಿಂಗ್. ಎಸ್ ಪ್ರಭು, ಎಸ್ ಪ್ರಭು. ಓಕೆ, ತುಂಬಾ ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಹರೇ ಶ್ರೀಮದ್ ಭಗವದ್ಗೀತಾ ಕಿ ಜೈ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು ಪ್ರಭು. ಧನ್ಯವಾದ. ಹರೇ ಕೃಷ್ಣ.